ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? 2024ಕ್ಕೆ ನಮ್ಮ ಎಲ್ಲ ಆರ್ಗನೈಜೇಷನ್ನ ಸದಸ್ಯರ ಪರವಾಗಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಿಮಗೊಂದು ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ಗೊತ್ತೇ ಇರುತ್ತೆ, ಸೊ ನಾನು ಬಂದೆ ಅಂದರೆ ವಿಶೇಷವಾದ ಮಾಹಿತಿ ಇರುತ್ತೆ ಅಂತ ಅಲ್ವಾ? ಸೊ ಇವತ್ತು ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಸದಸ್ಯರಿಂದ ಈ ವಿಡಿಯೋ ನೋಡ್ತಾ ಇದ್ರೆ ಹೊಸ ಒಂದು ನಿಮಗೆ ಬದುಕನ್ನು ನಿಮ್ಗೊಂದು ರೂಪಿಸೋದಕ್ಕೆ ಒಂದು ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಗಾಗಿ ಮಾಡಿರುವಂತಹ ಈ ಒಂದು ವಿಡಿಯೋ ನಿಮ್ಮೆಲ್ಲರ ಕುಟುಂಬಕ್ಕಾಗಿ ಒಂದು ಉತ್ತಮವಾದ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ವಿಡಿಯೋ ಕೊನೆಯವರೆಗೂ ತಪ್ಪದೇನೆ ನೋಡೋದನ್ನ ಮರಿಬೇಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ನಿಮಗಾಗಿ ನಾವಿಷ್ಟು ಸಮಯನ ನಾವು ಮೀಸಲಿಟ್ಟಾಗ ನೀವು ತಿಳ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಒಂದಿಷ್ಟು ಸಮಯನ ಇಟ್ಟು ನೀವು ಈ ಮಾಹಿತಿನ ತಿಳ್ಕೊಳೋದನ್ನ ತಪ್ಪದೇನೆ ಮರಿಬೇಡಿ ಸ್ನೇಹಿತರೆ. ಸೊ ವಿಡಿಯೋ ಇವತ್ತು ಕೊನೆಯವರೆಗೂ ನೋಡಿ ನಿಮ್ಮ ಆತ್ಮೀಯರಿಗೆಲ್ಲ ಹಂಚ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಇವತ್ತು ಏನು ವಿಶೇಷ ಅಂತಂದರೆ ಮಕ್ಕಳಿಗಾಗಿ ಒಂದು ವಿಶೇಷವಾದ ಮಾಹಿತಿ. ಸೊ ಮಕ್ಕಳಿಗಾಗಿ ಅಂತಂದರೆ ಯಾವ ರೀತಿ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ಊಟ ಮಾಡಿಸೋದು ಅಂತಂದರೆ ತಾಯಿಯಂದ್ರಿಗೆ ದೊಡ್ಡ ಕೆಲಸ, ತುಂಬ ದೊಡ್ಡ ತಲೆ, ಒಂದು ದೊಡ್ಡ ಭಾರ ಅಂತ ಹೇಳ್ಬೋದು ತಲೆಗೆ. ಸೊ ಆಲ್ಮೋಸ್ಟ್ ಎಲ್ಲ ತಾಯಿಯಂದ್ರಿಗೂ ಇದು ಅನುಭವ ಇರುತ್ತೆ. ಯಾಕೆ ಹೀಗೆ ಆಗತ್ತೆ, ಯಾಕೆ ಅವ್ರಿಗೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಅನ್ನೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಸ್ನೇಹಿತರೆ. ಅದೆಲ್ಲನೂ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಕ್ಲಾಸಸ್ ನಡೀತಾ ಇರುತ್ತೆ, ಅದಕ್ಕೋಸ್ಕರ ಬಂದು ನೀವು ತಿಳ್ಕೊಳ್ಬಹುದು. ಇಲ್ಲಿ ನಾವು ಜಸ್ಟ್ ಒಂದು ಬ್ರೀಫ್ ಆಗಿ ಒಂದು 45 ಮಿನಿಟ್ಸ್ ಒಳಗಡೆ ಒಂದಿಷ್ಟು ಮಾಹಿತಿನ ನಾನು ನಿಮಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಜೊತೆಗೆ ಒಂದು ಸ್ಮಾಲ್ ಟೆಸ್ಟಿಮೋನಿಯಲ್, ರೀಸೆಂಟ್ ಟೆಸ್ಟಿಮೋನಿಯಲ್ ಅದು. ಸೊ ಅದ್ರ ಬಗ್ಗೆ ನಿಮ್ಗೊಂದಿಷ್ಟು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಸೊ ತಪ್ಪದೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡೋದನ್ನ ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಂತರ ಕೊನೆಯವರೆಗೂ ನೋಡಿದ್ಮೇಲೆ ಯಾವ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಹಂಚ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಇಲ್ಲಿ ನೋಡಿ, 2 ಮಕ್ಕಳು ಊಟಕ್ಕೆ ಕೂತಿದ್ದಾವೆ. ಸೊ 2 ಮಕ್ಕಳಿಗೆ ತಾಯಿ ಊಟ ಮಾಡಿಸೋಕ್ಕೆ ಒದ್ದಾಡ್ತಾ ಇದ್ದಾಳೆ. ಸೊ ಆ ಮಕ್ಕಳು ಮುಖ ತೀರ್ಸೋದು, ಮೂತಿ ತೀರ್ಸೋದು, ಎದ್ದು ಓಡೋಗೋದು ಇವೆಲ್ಲ ಮಾಡ್ತವೆ. ಸೊ ಈ ಥರ ತಾಯಿಯಂದ್ರಿಗೆ ತುಂಬ ಪ್ರತಿನಿತ್ಯ ನಡೀತಾ ಇರ್ತದೆ, ತುಂಬ ತಾಯಿಯಂದ್ರಿಗೆ ಅಲ್ವಾ? ಸೊ ಯಾಕೆ ಹೀಗಾಗ್ತವೆ ಅಂತ ಅನ್ನೋದಕ್ಕೆ ಮೊದಲು ಕಾರಣಗಳ ತಿಳ್ಕೊಬೇಕಾಗತ್ತೆ. ಮುಖ್ಯವಾಗಿ ಹೇಳೋದಾದರೆ, ಒಂದು ವಂಶ ಪಾರಂಪರಿಕವಾಗಿ ಕೆಲವರ ಸ್ವಭಾವಗಳು ಮಕ್ಕಳಲ್ಲಿ ಬಂದಿರಬಹುದು. ಇದು ಮೇನ್ ರೀಸನ್ ಆಗಿರುತ್ತೆ. ಸೊ ಅದನ್ನು ನಾವು ಬಿಡೋಕ್ಕಾಗೋದೇ ಇಲ್ಲ, ಯಾಕಂದರೆ ಜೀನ್ಸಲ್ಲಿ ಬಂದೇ ಬರುತ್ತೆ. ಸೊ ಇನ್ನೊಂದು ಹೇಳೋದಾದರೆ, ಇವತ್ತಿನ ದಿನದಲ್ಲಿ ತಾಯಿಯಂದ್ರಿಗೇನೆ ಅಡುಗೆ ಬರೋಲ್ಲ, ತಾಯಿಯಂದ್ರಿಗೇನೆ ಅಡುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಇವತ್ತು ಅವ್ರ ತಾಯಿಯಂದ್ರು ನಾವು ಪಟ್ಟು ಕಷ್ಟ ಮಕ್ಕಳು ಪಡೋದು ಬೇಡ ಅಂತ ಅಡುಗೆನೇ ಕಲಿಸೋದು ಕಡಿಮೆ ಇವತ್ತಿನ ದಿನದಲ್ಲಿ. ಹಾಗಾಗಿ ಅಡುಗೆ ಮಾಡದೇ ಇರ್ಬೋದು ಒಂದು ಕಾರಣ ಆಗಿರ್ಬೋದು, ಅಥವಾ ಕೆಲಸಕ್ಕೆ ಹೋಗುವಂತಹ ತಾಯಿಯಂದ್ರಾಗಿರಬಹುದು, ಅಥವಾ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಆಹಾರನ ಕೊಟ್ಟು ಅಭ್ಯಾಸ ಮಾಡದೇ ಇರೋಂಥದ್ದಾಗಿರ್ಬೋದು, ಅಥವಾ ಮಕ್ಕಳಿಗೆ ಯಾವುದೋ ಒಂದು ತಿನ್ನಲಿ ಅಂತ ಅವರು ತಕ್ಷಣಕ್ಕೆ ಯಾವುದು ಆಹಾರ ಸಿಗುತ್ತೆ ಅದನ್ನು ಕೊಟ್ಟು ಅಭ್ಯಾಸನೂ ಮಾಡಿರಬಹುದು. ಹೀಗೆ ಹಲವಾರು ಕಾರಣಗಳಿರುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ, ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಸೊ ನಾವು ತಾಯಿ ಗರ್ಭದಲ್ಲಿದ್ದಾಗ ನಾವು ಹೇಗೆ ಮಾತಾಡ್ತೀವಿ, ನಾವು ಹೇಗೆ ಕಲಿತೀವಿ, ಏನು ಕೆಲಸ ಮಾಡ್ತೀವಿ, ಅದೆಲ್ಲ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ. ಸೊ ಆ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಮಕ್ಕಳು ಹುಟ್ಟಿದ ಮೇಲೆ ಅದನ್ನೇ ಅವರು ಶುರು ಮಾಡ್ತಾರಂತೆ ಕೆಲಸ. ಸೊ ಆಮೇಲೆ ಕೂಡ ನಾವು ಯಾವ ರೀತಿ ನಾವು ಅವರಿಗೆ ಬೇಸ್ ಮಾಡ್ತೀವಿ ಅಂದರೆ, ಆ ಬೆಳೆಯುವಂತಹ ಮಕ್ಕಳಲ್ಲಿ ನಾವು ಯಾವ ರೀತಿ ಅವ್ರ ಥಾಟ್ಸ್ನ ನಾವು ಯಾವ ರೀತಿ ಅವರಿಗೆ ಬದಲಾವಣೆ ಮಾಡ್ತಾ ಹೋಗ್ತೀವಿ, ಯಾವ ರೀತಿ ಅವ್ರಿಗೆ ಒಂದು ಮಾಹಿತಿನ, ಉತ್ತಮವಾದ ಮಾಹಿತಿನ ಅವ್ರಿಗೆ ತುಂಬ್ತಾ ಹೋಗ್ತೀವಿ ಅಂತ ಅನ್ನೋದ್ರ ಮೇಲೆ ಮಕ್ಕಳು ಡಿಪೆಂಡ್ ಆಗ್ತಾರೆ ಸ್ನೇಹಿತರೆ. ಇವತ್ತಿನ ದಿನದಲ್ಲಿ ಸೊ ನಾನು ಆಗಲೇ ಹೇಳ್ದಾಗೆ ಅಡುಗೆ ಮಾಡೋಕ್ಕೆ ಬರದೇ ಇರೋಂಥ ತಾಯಿಯರಿರ್ಬೋದು, ಅಥವಾ ಕೆಲ್ಸಕ್ಕೆ ಹೋಗೋಂಥ ತಾಯಿಯರಾಗಿರ್ಬೋದು, ಅಥವಾ ಅವರು ಹೊರಗಡೆ ಜಾಸ್ತಿ ಅಭ್ಯಾಸ ಮಾಡಿರ್ಬೋದು, ಊಟದ ಅಭ್ಯಾಸಗಳನ್ನ ಜಾಸ್ತಿ ಮಾಡಿರ್ಬೋದು. ಈ ಒಂದು ಸಮಸ್ಯೆಗಳಿಂದ ಏನಾಗುತ್ತೆ, ಮನೆಯಲ್ಲಿ ಒಂದು ಹೊತ್ತು ಊಟ ಕೊಟ್ಟರು ಕೂಡ ಮಕ್ಕಳು ರುಚಿ ಇಷ್ಟಪಡಲ್ಲ, ಹೊರಗಡೆ ರುಚಿನೇ ಇಷ್ಟಪಡ್ತಾರೆ. ಸೊ ಇದು ಕಾಮನ್ ಆಗ್ಬಿಟ್ಟಿದೆ ಇವತ್ತಿನ ದಿನದಲ್ಲಿ. ಸೊ ದಿಢೀರ್ ಆಹಾರ ಪದಾರ್ಥಗಳನ್ನು ಕೊಟ್ಟು ಏನಾಗ್ಬಿಟ್ಟಿದೆ ಅಂತಂದರೆ, ಮಕ್ಕಳಿಗೆ ಮನೆಯಲ್ಲಿ ರುಚಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಮಕ್ಕಳಿಗೆ ಮನೆ ರುಚಿ ಇಷ್ಟ ಆಗೋದೇ ಇಲ್ಲ. ಯಾಕೆ ಅಂತಂದರೆ
ಮಸಾಲ ಐಟಮ್ಸ್ ಆಗಿರ್ಬೋದು, ಅಥವಾ ಮತ್ತೆ ಮತ್ತೆ ಬೇಕು ಅನ್ನುವಂತಹ ಕೆಮಿಕಲ್ಸ್ಗಳ ಪ್ರಭಾವದಿಂದ ಆಗಿರ್ಬೋದು, ಅವಕ್ಕೆಲ್ಲ ಮೂಲ ಕಾರಣನೇ ತಾಯಿ ಆಗಿರ್ತಾಳೆ ಸ್ನೇಹಿತರೆ. ಯಾಕೆಂದರೆ ಇವತ್ತು ನಾವು ಎಷ್ಟೋ ಮನೆಗಳಲ್ಲಿ ನೋಡಬಹುದು, ಮನೆಯಲ್ಲಿ ಊಟ ಮಾಡಿಸ್ಬೇಕು ಅಂತಂದರೆ 3 ಹೊತ್ತಲ್ಲಿ 1 ಹೊತ್ತು ಬಲವಂತದಿಂದ ತಿನ್ನಿಸಿರ್ತಾರೆ. ಇನ್ನು 2 ಹೊತ್ತಲ್ಲಿ ಈ ಥರ ಹೊರಗಡೆ ಜಂಕ್ ಫುಡ್ ಆಗಿರ್ಬೋದು, ಅಥವಾ ಫಾಸ್ಟಾಗಿ ಏನು ಸಿಗುತ್ತೋ ಅದನ್ನು ಕೊಡುವಂಥದ್ದಾಗಿರ್ಬೋದು. ಈ ಥರ ಕೊಟ್ಟಾಗ ಸಹ ಬರ್ತಾ ಬೆಳೆಯುವಂಥ ಮಕ್ಕಳಲ್ಲಿ ಆಹಾರದಲ್ಲಿ ರುಚಿ ಅನ್ನೋದು ಗೊತ್ತಾಗ್ದೇನೆ, ಮತ್ತೆ ನಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಮಕ್ಕಳಿಗೆ ಗೊತ್ತಿರೋದೇ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ತಮಗಿಷ್ಟವಾದದನ್ನು ಯಾವುದು ನಾವು ತಗೊಳ್ಬೇಕು ಅನ್ನೋದು ಗೊತ್ತಿಲ್ಲದೇನೆ ಅವರು ಮನೆ ಊಟನ ಇಷ್ಟಪಡದೇ ಇರುವಂಥ ಪರಿಸ್ಥಿತಿ ಬಂದೋಗಿದೆ ಸ್ನೇಹಿತರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಕರಿದ ಪದಾರ್ಥಗಳಿರಬಹುದು, ಯಾವುದಾದ್ರೂ ಆಗಿರ್ಬೋದು, ನಾನು ಹೆಸರು ಹೇಳಲ್ಲ. ನೀವು ಕರಿದ ಪದಾರ್ಥ ಅಂದ ತಕ್ಷಣ ಅದರಲ್ಲಿ ಯಾವ್ದು ಬರುತ್ತೆ ಎಲ್ಲ ನೀವೇ ಲೆಕ್ಕ ಹಾಕೊಂಡ್ಬಿಡಿ, ಆಯಿತಾ. ಕರಿದ ಪದಾರ್ಥ ಆಗಿರ್ಬೋದು, ಹೊರಗಡೆ ಬೇಕ್ರಿ ಐಟಮ್ಸ್ಗಳಾಗಿರ್ಬೋದು, ಅಥವಾ ನೀವು ಹಸು ಅಂದಾಗ, ಅಂದರೆ ಮಗು ಬೆಳೆಯುವಂಥ ಸಮಯದಲ್ಲಿ ಹಸುವು ಅಂತ ಕೇಳ್ತವೆ. ಸೊ 11 ತಿಂಗಳು 12 ತಿಂಗಳು ಆಗ್ತಿದ್ದಂಗೆ ಅವಾಗಲೇ ಅವರು ಊಟದ ಕಡೆ ಕಣ್ಣು ಮಾಡಿ, ಸೊ ಸನ್ನೆ ಮಾಡಿ ಎಲ್ಲ ತೋರಿಸೋದು ಕಲಿಯೋಕ್ಕೆ ಶುರು ಮಾಡ್ತವೆ. ಆಗ ನೀವು ಹಸುವು ಅಂತಂದಾಗ ಕೆಲವೊಂದು ಆಹಾರ ಪದಾರ್ಥಗಳನ್ನು ಕೊಡಬಾರದು. ಸೊ ಅದನ್ನು ಜನಕ್ಕೆ, ಅಂದರೆ ತಾಯಿಯಾದವಳಿಗೆ ಅದು ಗೊತ್ತಿಲ್ಲದೆ ಇರಬಹುದು, ಯಾಕಂದರೆ ತಾವು ಅದೇ ಥರ ಬೆಳೆದಿರಬಹುದು ಅಲ್ವಾ. ಸೊ ತಾಯಿದೇ ಸಂಪೂರ್ಣ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಆ ಥರ ಏನಾಗುತ್ತೆ, ಆ ಥರ ಕೊಟ್ಟಾಗ ಏನಾಗುತ್ತೆ, ಮಕ್ಕಳಲ್ಲಿ ಅನಿಮಿಕ್ ಶುರುವಾಗುತ್ತೆ, ಡೈಜೆಷನಲ್ಲಿ ವೇರಿಯೇಷನ್ ಶುರುವಾಗುತ್ತೆ, ಅದರಿಂದ ಪದೇ ಇನ್ಫೆಕ್ಷನ್ ಶುರುವಾಗ್ತವೆ, ಪದೇ ಮಕ್ಕಳಲ್ಲಿ ಹುಷಾರಿಲ್ಲದೆ ಇರುವಂಥ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಈ ಥರ ಹಲವಾರು ಸಮಸ್ಯೆಗಳು ನಾವು ಕೊಡುವಂತಹ ಆಹಾರದಿಂದನೇ ಶುರುವಾಗತ್ತೆ. ಸೊ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, 6 ತಿಂಗಳು ತುಂಬಿದ ನಂತರ ಯಾವುದಾದ್ರು ಗಂಜಿಗಳು ಕೊಡ್ತಾರೆ, ಇನ್ನೊಂದು ಬೇರೆ ಹೊರಗಡೆ ಸಿಗುವಂತಹ ಐಟಮ್ಸ್ಗಳನ್ನ ತಂದು ನೀರು ಹಾಕ್ಬಿಟ್ಟು ಕೊಡ್ತಾರೆ. ಅದ್ರ ಬದಲಾಗಿ ನೀವು ಮನೆಯಲ್ಲಿ ಮಾಡಿ 6 ತಿಂಗಳು ತುಂಬಿದ ನಂತರ ನಾವೆಲ್ಲ ಮಾಡ್ತಾ ಇದ್ದಿದ್ದೇನು, ನಮ್ಮ ಅಜ್ಜಿಯರೆಲ್ಲ ನಮಗೆ ಕೊಡ್ತಾ ಇದ್ದಿದ್ದೇನು ಅಂತಂದರೆ, ರಾಗಿ ಗಂಜಿ ಬಿಟ್ಟರೆ ಬೇರೆ ಏನೂ ಕೊಡ್ತಿರ್ಲಿಲ್ಲ. ಅದು ತೆಳುವಾಗಿ ಕೊಡ್ತಾ ಇದ್ರು. ಚಿಕ್ಕ ಮಗುಗೆ 6 ತಿಂಗಳು ತುಂಬಿದ ತಕ್ಷಣನೇ ತೆಳುವಾದಂತಹ, ಅಂದರೆ ನೀರಿರಬೇಕು. ತೆಳು ಅಂದ್ರೇನು, ನೀರಿರಬೇಕು, ಗಟ್ಟಿ ಇರಬಾರ್ದು, ಹೊಟ್ಟೆ ನೋವು ಬರುತ್ತೆ, ಮಗುಗೆ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಅಂತ. ಸೊ ಆ ಥರ ಮನೆಯಲ್ಲಿನೇ ಸೆರೆಲಾಕ್ ಮಾಡೋದಾಗಿರ್ಬೋದು, ಮನೆಯಲ್ಲಿನೇ ರಾಗಿದು ಗಂಜಿ ಮಾಡೋಂಥದ್ದಾಗಿರ್ಬೋದು, ಮಾಲ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಮಕ್ಕಳಿಗೋಸ್ಕರ ಯಾವ ರೀತಿ ಮಾಡಬೇಕು, ಸೊ ಅದನ್ನು ನೀವು ಬದಲಾಯಿಸ್ತಾ ನೀವು ಒಂದೇ ರೀತಿಯಲ್ಲಿ ನೀವು ಇರಬೇಕಾಗುತ್ತೆ. ಅದನ್ನು ಕೂಡ ತುಂಬ ತಾಯಂದ್ರು ಮಾಡ್ತಾರೆ. 1.5 ವರ್ಷ ಅಷ್ಟುವರೆಗೂ ಕೊಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ಕೂಡ ಹ್ಯಾಕ್ ಕೊಡಬೇಕು ಅಂತ ಗೊತ್ತಿಲ್ಲ. ಅದರಲ್ಲಿ ಹಾಲು ಸಕ್ಕರೆ ಎಲ್ಲ ಹಾಕೋಕ್ಕೆ ಶುರು ಮಾಡ್ತಾರೆ. ಹೊರಗಡೆ ತರುವಂತಹ ಹಾಲಿಂದ ಸಮಸ್ಯೆಗಳು ಜಾಸ್ತಿ, ಸಕ್ಕರೆಯಿಂದ ಸಮಸ್ಯೆಗಳು ಜಾಸ್ತಿ. ಈ ಸಕ್ಕರೆ ಬಗ್ಗೆ ಹೇಳೋದಾದರೆ ತುಂಬ ಸಮಸ್ಯೆಗಳಿದೆ. ಅದು ಇತ್ತೀಚೆಗೆ ಸುಮಾರು ಜನಕ್ಕೆ ಒಂದು ಅವೇರ್ನೆಸ್ ಅನ್ನೋದು ಮೂಡ್ತಾ ಇದೆ. ನೋಡಿ, ಹುಟ್ಟಿದ ಮಗು 2 ವರ್ಷ ದಾಟೋವರೆಗೂ ಸಿಹಿ ಅಂಶ ನೀವು ಕೊಡದೇ ಇದ್ದಾಗ ಮಕ್ಕಳಿಗೆ ಹಲ್ಲು ಹುಳುಕಾಗೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹುಟ್ಟಿದ ಮಗು 6 ತಿಂಗಳವರೆಗೂ ತಾಯಿ ಹಾಲು ಕುಡಿಯುತ್ತೆ. ನಂತರ ನೀವು ಮನೆ ಆಹಾರನ ಕೊಡೋದಕ್ಕೆ ಶುರು ಮಾಡ್ತೀರಾ. ಆ ಥರ ಕೊಡೋಕ್ಕೆ ಶುರು ಮಾಡಿದಾಗ ದಯವಿಟ್ಟು ಸಕ್ಕರೆನ ಹಾಕಬೇಡಿ, ಗೊತ್ತಾಯ್ತಾ. 2 ವರ್ಷ ಮಗುಗೆ ತುಂಬೋವರೆಗೂ ನೀವು ಸಿಹಿ ಅಂಶ ಕೊಡದೇ ಇದ್ದಾಗ, ಅಂದರೆ ನ್ಯಾಚುರಲ್ ಆಗಿ ನೀವು ತಿನ್ನಿಸುವಂಥ ಆಹಾರದಲ್ಲಿ ಸಿಹಿ ಅಂಶ ಇರುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತಲ್ವಾ, ಸೊ ಅದು ನಮಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋ ಕೆಪಾಸಿಟಿ ಆ ಭಗವಂತ ಇಡೀ ದೇಹನ ಒಂದು ದೊಡ್ಡ ಯಂತ್ರ ಸೊ ಚೆನ್ನಾಗಿ ಮಾಡಿ ಕೊಟ್ಟಿರ್ತಾನೆ. ಅದು ಮಗು ಇದ್ದಾಗಲೇ ನಾವು ಅದನ್ನು ಸರಿಯಾಗಿ ಮಾಡೋದ್ರಿಂದ ಮಗುವಿನ ಬೆಳವಣಿಗೆ, ಮಗುವಿನ ಆರೋಗ್ಯ, ಮಗುವಿನ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದೊಂದು ಟಿಪ್ಪು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನು ನನ್ನ ಮಗ ಚಿಕ್ಕವನಿದ್ದಾಗ, ಅಂದರೆ 20 ಇಯರ್ಸ್ ಬ್ಯಾಕ್, ಸೊ ನನಗೆ ಹಿಂಗೆ ಆವಾಗ ನಾನಿನ್ನೂ ನ್ಯೂಟ್ರಿಷನ್ ಮಾಡಿರಲಿಲ್ಲ. ನ್ಯೂಟ್ರಿಷನ್ ಬಗ್ಗೆ ನನಗೆ ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ. ನನಗೊಬ್ಬ ಅಮೇರಿಕಾದಲ್ಲಿರ್ತಕ್ಕಂಥ ಒಬ್ಬ ವೈದ್ಯರು ನಮಗೆ ಮೀಟ್ ಆಗಿದ್ರು ಯಾವುದೋ ಒಂದು ಕಾರಣದಿಂದ. ಆಗ ನನ್ನ ಮಗುಗೆ ನಾನು ರಾಗಿ ಗಂಜಿಗೆ ಅವ್ರಿಗೆ ಸಕ್ಕರೆ ಹಾಲು ಹಾಕ್ಬಿಟ್ಟು ಕೊಡುವಾಗ ಅವರು ನನಗೆ ಕೊಟ್ಟಂಥ ಮಾಹಿತಿ, ಸಕ್ಕರೆನ 2 ವರ್ಷ ತುಂಬೋವರೆಗೂ ಕೊಡಬಾರ್ದು ಅಂತ. ಆಗ ನನಗೆ ಅವ್ರು ಹೇಳಿದಷ್ಟಾಗಿ ನನಗೆ ಇದು ಯಾಕೆಂದರೆ ಗೊತ್ತಿರಲಿಲ್ವಲ್ಲ.
ಸೊ ನನಗದ್ರ ಮಾಹಿತಿ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ನಾನು ಸಿಹಿ ಅಂದರೆ ಪಂಚಪ್ರಾಣ ಅಂತಾನೆ ಹೇಳ್ಬಹುದು ಈ ಒಂದು ಸ್ಥಿತಿಯಲ್ಲಿದ್ದಾಗ. ಬಟ್ ಅವರು ಹೇಳಿದಾಗ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಮನಸ್ಸಲ್ಲೆಲ್ಲೋ ಕೊರಿತಾ ಇತ್ತು. ಅವ್ರು ವೈದ್ಯರಲ್ವಾ, ಹೇಳಿದಾರಲ್ವಾ, ಅವರು ಯಾಕೆ ಕೊಡಬೇಕು ಅಂತ ನಾನು ಸ್ವಲ್ಪ ಕಡಿಮೆ ಮಾಡ್ತಾನೆ ಬಂದೆ. ಆದರೆ ಯಾವಾಗ ನಾನು ನ್ಯೂಟ್ರಿಷನ್ ಮಾಡೋಕ್ಕೆ ಶುರು ಮಾಡಿದೆ, ಯಾವಾಗ ನಾನು ನಮ್ಮ ಗುರುಪ್ರಸಾದ ವೆಲ್ನೆಸ್ ಫೌಂಡೇಶನ್ಗೆ ನಾನು ವಾಲಂಟರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಬಂದೆ, ಆಗ ನನಗೆ ಇಲ್ಲಿ ಸಿಕ್ಕಂತಹ ನಮ್ಮ ವೈದ್ಯರಿಂದ, ಅಂದರೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಲಿಪೇಂದ್ರ ಲವಕುಮಾರಿಂದ ಕಲಿತಂತಹ ಮಾಹಿತಿಯಿಂದ ಆಗ ನನಗೆ ಸಂಪೂರ್ಣ ಸಕ್ಕರೆ ಬಗ್ಗೆ ಅರ್ಥ ಆಯಿತು. ಸೊ ನನಗೆ ಯಾರೋ ಹೀಗೆ ಜನರಲ್ ಆಗಿ ಹೇಳಿದ್ರೆ ನಾವು ಅದನ್ನು ಕೇಳೋದು ಕಡಿಮೆ. ಸೊ ಏನಂತಾರೆ ನಮ್ಮ ಕಡೆ ಅಂತಂದರೆ, ಶಂಖದಿಂದ ಬಂದರೆ ತೀರ್ಥ ಅಂತಾರಲ್ವಾ, ಹಾಗಾಯಿತು ನಮ್ಮ ಕತೆ. ಸೊ ಬಟ್ ನನಗಿಲ್ಲಿ ಬಂದಾಗ ಆದಷ್ಟು ನಾವು ಅದನ್ನು ಮಕ್ಕಳಲ್ಲಿ, ಒಂದು ಮಗನಿಗೆ ಒಂದು 6 ವರ್ಷ ಇರಬಹುದು. ಸೊ ತಿಳ್ಕೊಂಡ್ಮೇಲೆ ಅದನ್ನು ಸಂಪೂರ್ಣವಾಗಿ ನಾನು ಸ್ಟಾಪ್ ಮಾಡಿ ಅದನ್ನು ಬದಲಾಯಿಸ್ಕೊಂಡು ಬಂದದಕ್ಕೆ ಇವತ್ತು ನಮ್ಮ ಕುಟುಂಬದಲ್ಲಿ ಆರೋಗ್ಯವಂತ ಮಗು ಇವತ್ತು ಓಟ್ ಹಾಕೋ ಲೆವೆಲ್ಗೆ ಬಂದಿದ್ದಾನೆ ಅಂತಂದರೆ ಆ ಒಂದು ಸಂತೋಷ ಇದೆಯಲ್ಲ, ಅದು ನಮ್ಮ ಸಂಸ್ಥೆಗೆ ಸೇರಿಸ್ಬೇಕು. ಆ ಸಂಸ್ಥೆಯಿಂದ ಪಡೆದಂತಹ ಮಾಹಿತಿನ ಅದನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮಗದು ಉಪಯುಕ್ತವಾಗುತ್ತೆ ಸ್ನೇಹಿತರೆ. ಹೀಗೆ ಸೊ ನಾನು ಜಸ್ಟ್ ಒಂದು ನನ್ನ ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು ನಿಮಗೆ. ಈ ಥರ ಹಲವಾರು ಸಮಸ್ಯೆಗಳಿಗೆ ಕಾರಣ ನಮಗೆ ಗೊತ್ತಿಲ್ಲದೇನೆ ನಾವು ಮಾಡ್ತಕ್ಕಂಥ ಸಣ್ಣ ಸಣ್ಣ ಮಿಸ್ಟೇಕ್ಸಿಂದನೇ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತಂದ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದರಿಂದ ಏನಾಗುತ್ತೆ, ಮಕ್ಕಳು ಬೆಳೀತಾ ಬೆಳೀತಾ ಸರಿಯಾಗಿ ಊಟ ಮಾಡಲ್ಲ, ಹಸಿವಿದ್ರೂ ಸಹ ಊಟ ಸೇರೋದಿಲ್ಲ ಮಕ್ಕಳಿಗೆ, ವಾಂತಿ ಮಾಡ್ಕೊಳ್ಳೋ ರೀತಿ ಮಾಡ್ತಾರೆ. ಯಾಕೆಂದರೆ ಅವರು ಅನಿಮಿಕ್ ಆಗ್ತಾ ಇರ್ತಾರೆ. ಅವ್ರಿಗೆ ಏನಾಗುತ್ತೆ ಪಾಪ ಗೊತ್ತಿರಲ್ಲ. ಇದ್ರ ಬಗ್ಗೆ ತಾಯಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ಮಕ್ಕಳು ಹೊಡಿತಾರೆ, ಚೆನ್ನಾಗಿ ಹೊಡಿತಾರೆ, ತಿನ್ನು 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 ಅಂತ ಹೊಡಿತಾಳೆ ಅಲ್ವಾ. ಸೊ ಮಕ್ಕಳು ಪಾಪ ಏನು ಮಾಡ್ತೇವೆ, ಹತ್ತು ಒಂದಿಷ್ಟು ಅಮ್ಮ ತುರುಕಿದ್ದೇನೆ ಗಂಟ್ಲಾಗ ನುಂಗ್ತವೆ, ಹಾಗೆ ಮಲ್ಕೊಂಡ್ಬಿಡ್ತವೆ ಹತ್ತು. ದಯವಿಟ್ಟು ಎಲ್ಲ ತಾಯಂದ್ರಿಗೆ ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಮಕ್ಕಳಿಗೆ ಹೊಡಿಬೇಡಿ. ಮಕ್ಕಳಿಗೆ ಯಾವುದೇ ರೀತಿ ಆಹಾರದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅನಾರೋಗ್ಯದ ಬಗ್ಗೆ ಆಗಿರ್ಬೋದು ಏನು ಗೊತ್ತಿರುತ್ತೆ ಅವ್ರಿಗೆ, ದೊಡ್ಡವ್ರಿಗೆ ಗೊತ್ತಿಲ್ಲ ಇವತ್ತಿನ ದಿನದಲ್ಲಿ ಪಾಪ. ಸೊ ಮಕ್ಕಳಿಗೆ ಹೊಡಿದೇನೆ ಯಾಕೆ ಮಕ್ಕಳು ಊಟ ಮಾಡ್ತಾ ಇಲ್ಲ, ಯಾಕೆ ಅವ್ರಿಗೇನು ವ್ಯತ್ಯಾಸ ಆಗ್ತಾ ಇದೆ, ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ನೀವು, ಅಂದರೆ ತಂದೆ ತಾಯಿ ಆದಂಥವರು, ಅದರಲ್ಲೂ ತಾಯಿ ಮೊದಲು ಅದನ್ನು ಗಮನ ಹರಿಸಿ ತಿಳ್ಕೊಳ್ಳೋದ್ರ ಕಡೆ ಗಮನ ಹರಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕೆ ಅಂತ ಈಗ ನಾನು ಆಲ್ರೆಡಿ ಹೇಳಿದೆ. ಸೊ ನಾವು ಗೊತ್ತಿಲ್ಲದೇನೆ ನಾವು ಮಾಡ್ತಕ್ಕಂಥ ತಪ್ಪಿಂದ ಹೇಗೆ ನಾವು ಅನುಭವಿಸ್ಬೇಕಾಗತ್ತೆ ಅಂತ. ಸೊ ಯಾಕೆ ನಾವು ತಿಳ್ಕೊಳ್ಬೇಕು ಅಂತಂದರೆ, ಸೊ ಇವತ್ತು ನಾವು ದುಡ್ಡು ಖರ್ಚು ಮಾಡ್ತೀವಿ, ಅಂದರೆ ಪ್ರೀತಿ ಇರುತ್ತೆ, ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಲ್ಲ, ತಾಯಿಗಿರೋಷ್ಟು ಪ್ರೀತಿ ಯಾರಿಗೂ ಇರಲ್ಲ ಪ್ರಪಂಚದಲ್ಲಿ, ಹೌದಾ. ಆ ಮಗು ಅಬ್ನಾರ್ಮಲ್ ಆಗಿದ್ರೂ ಪ್ರೀತಿ ಮಾಡ್ತಾಳೆ ಅಲ್ವಾ, ಮಗು ಹೇಸಿಗೆ ಮಾಡ್ಕೊಂಡ್ರು ಪ್ರೀತಿ ಮಾಡ್ತಾಳೆ, ಅಯ್ಯೋ ಮುದ್ದು ಮಾಡ್ಕೊಂಬಿಟ್ಟಿಯಲ್ಲೋ ಬಾ ಇಲ್ಲಿ ತೊಳಿತೀನಿ ಅಂತಾಳೆ ಅಲ್ವಾ. ಸೊ ಹಾಗಾಗಿ ನಾನು ತಾಯಿ ಬಗ್ಗೆ ತಪ್ಪಾಗಿ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಇಲ್ಲಿ ನಾವು, ಅಂದರೆ ತಾಯಿ ಆದಂಥವಳು ನಾವು ಏನು ತಪ್ಪು ಮಾಡ್ತೇವೆ, ಕೆಲವೊಬ್ಬರಿಗೆ ಅವ್ರಿಗೆ ಹೇಳ್ಕೊಡೋದಕ್ಕೆ ತಾಯಿ ಇಲ್ಲದೆ ಇರ್ಬೋದು, ಅಥವಾ ಅಜ್ಜಿ ಇಲ್ಲದೆ ಇರ್ಬೋದು, ಅಥವಾ ಅವ್ರ ತಾಯಿಗೆ ಗೊತ್ತಿಲ್ಲದೆ ಇರೋಂಥದ್ದಾಗಿರ್ಬೋದು. ಯಾಕೆಂದರೆ ಅವರು ಜೀವನದಲ್ಲಿ ಕಷ್ಟ ಅನುಭವಿಸಿ ಇದ್ರ ಬಗ್ಗೆ ಹೆಂಗೋ ಮಕ್ಕಳು ಬೆಳ್ಕೊಂಡು ಬಿಡ್ತವೆ ಅನ್ನೋ ರೀತಿಯಲ್ಲಿ ಬೆಳೆಸಿರ್ಬಹುದು. ಹಲವಾರು ಕಾರಣಗಳಿರುತ್ತೆ ಪ್ರಪಂಚದಲ್ಲಿ, ಎಲ್ಲರೂ ಹೀಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ತಾಯಿ ಪ್ರೀತಿಲಿ ಯಾವುದೇ ಕೊರತೆ ಇರಲ್ಲ ನೋಡಿ. ಸೊ ಅದಕ್ಕೋಸ್ಕರ ನಾವು ತಾಯಿ ಪ್ರೀತಿನ ನಾವು ಹೇಗಿರಬೇಕು ಅಂದರೆ, ಅವ್ರಿಗೆ ನಾವು ತೋರಿಸ್ತಿರುವಂತಹ ಕಾಳಜಿ ಅವ್ರನ್ನ ಬದುಕನ್ನು ನಾವು ರೂಪಿಸೋದಕ್ಕೆ, ಒಂದು ಆರೋಗ್ಯವಾದ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ನಮಗೊಂದಷ್ಟು ದಾರಿ ಆಗಬೇಕೇ ಹೊರತು ಗೊತ್ತಿಲ್ಲದೇನೆ ಮಕ್ಕಳನ್ನ ಅನಾರೋಗ್ಯಕ್ಕೆ ನೂಕುವಂತಹ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಬಿಡಿಸಿ ಹೇಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಈಗ ಎಕ್ಸಾಂಪಲ್ ಈಗ ಒಂದು 40 ವರ್ಷ ಅಂದ್ಕೊಳ್ಳಿ, ಈಗ 30ರಿಂದ 40 ವರ್ಷದ ಆಚೆಗೆ ನೀವು ಚಿಕ್ಕವರಿದ್ರಿ. ಸೊ ನೀವು ಚಿಕ್ಕವರಿದ್ದಾಗ ನಿಮಗೆ ನಿಮ್ಮ ತಾಯಿ ಏನು ಕೊಡ್ತಾಯಿದ್ರು, ನಿಮ್ಮ ಅಜ್ಜಿ ಮನೇಲಿದ್ರಿ ಅಂದ್ಕೊಳ್ಳಿ, ನಿಮ್ಮ ಅಜ್ಜಿ ಏನು ಕೊಡ್ತಾಯಿದ್ರು ಅದನ್ನು ಸ್ವಲ್ಪ ಗಮನ ಇಟ್ಟು ಯೋಚನೆ ಮಾಡಿ. ನಿಮ್ಗೆ ಯಾರಾದರೂ ಹೊರಗಡೆಯಿಂದ ತಂದು ಕೊಡ್ತಾಯಿದ್ರು ಹಸುವಾದಾಗೆಲ್ಲ? ಇಲ್ಲ ತಾನೆ. ಮಾತಿದ್ರು ನಿಮಗೆ ಬ್ರೆಡ್ಡು ಹಣ್ಣು ಇವೆಲ್ಲ ತಂದು ಕೊಡ್ತಾಯಿದ್ರ? ಇಲ್ಲ. ಹಣ್ಣು ಬ್ರೆಡ್ಡು ಯಾವಾಗ ನೋಡ್ತಾ ಇದ್ವಿ ನಾವು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ನೆನಪಿದೆಯಾ? ಹೋಗಲಿ ಯೋಚನೆ ಮಾಡಿ.
ನಮ್ಮ ಮನೆಗಳಿಗೆ ಬ್ರೆಡ್ಡು ಹಣ್ಣು ಬಂತು ಅಂದರೆ ಅಲ್ಲಿ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ಅರ್ಥ ಅಲ್ವಾ. ಸೊ ಹುಷಾರಿಲ್ಲ ಅಂದ್ರೆ ಮಾತ್ರ ನಮ್ಮ ಮನೆಗಳಿಗೆ ಹಣ್ಣು ಬ್ರೆಡ್ಡು ಬರೋದು, ಅದು ಮಿಲ್ಕ್ ಬ್ರೆಡ್. ಸೊ ಅದು ಬಿಟ್ಟರೆ ಮಾಮೂಲಿ ಸಮಯದಲ್ಲಿ ಬ್ರೆಡ್ಡು ಹಣ್ಣುಗಳು ಇಲ್ಲವೇ ಇಲ್ಲ. ಸೊ ಅದಲ್ದೇನೆ ಈಗ ನಮಗೂ ಆ ಸಮಯದಲ್ಲಿ ಊಟ ಬೇಡ ಅಂತ ಅನ್ನಿಸ್ತು ಅಂತ ನಾವು ಅನ್ಕೋತೀವಿ ಅನ್ಕೊಳ್ಳಿ, ಚಿಕ್ಕವರಿದ್ದಾಗ ಅನ್ಕೊಂಡಿರ್ತೀವಿ. ಆಗ ಅಪ್ಪ ಒಂದು ಸರಿ ಕಣ್ಣು ಹೀಗೆ ಬಿಟ್ರು ಅಂತಂದರೆ ಆಯಿತು, ತಟ್ಟೆಲಿರೋದೆಲ್ಲ ಖಾಲಿ ಅಲ್ವಾ. ಜಸ್ಟ್ ಯೋಚನೆ ಮಾಡಿ. ಆಮೇಲೆ ಅಮ್ಮ ಪ್ರೀತಿಯಿಂದ ಹೋಗ್ಲಿ ಬಿಡಿ ಪಾಪ, ಯಾಕೆ ರೇಗ್ತೀರಾ ಅಂತ ಏನಾದರೂ ಒಂದು ಮಾತು ಅಂದರೂ ಕೂಡ ಆಮೇಲೆ ಬಂದು ಬಂಗಾರ ಉಪವಾಸ ಇರಬಾರ್ದಮ್ಮ, ಹೊಟ್ಟೆ ನೋವಾಗುತ್ತೆ, ಒಂದು ತುತ್ತು ತಿನ್ನು ಅಂತ ಅಮ್ಮ ಬಂದು ತಿನ್ಸೋಳು ಅಲ್ವಾ. ಅಮ್ಮನೋ ಅಜ್ಜಿನೋ ಬಂದು ತಿನ್ಸೋರು. ಆವಾಗ ನಮಗೆ ಆಪ್ಷನ್ಸ್ಗಳು ಇರಲಿಲ್ಲ. ಅಂದರೆ ಹೊರಗಡೆಯಿಂದ ಫಾಸ್ಟ್ ಫುಡ್ ಅಥವಾ ಯಾವುದೇ ಆಗಿರ್ಬೋದು, ಇಂಥದ್ದಂತ ಹೇಳೋದು ಬೇಡ. ಸೊ ಫಾಸ್ಟ್ ಫುಡ್ ಯಾವುದೇ ಆಗಿರ್ಬೋದು ತಂದು ಬಡ ಬಡ ಮಕ್ಕಳು ಯಾವುದೋ ಒಂದು ತಿನ್ನಲಿ ಅಂತ ನಮ್ಮ ಮನೇಲಿ ಕೊಡ್ತಿರ್ಲಿಲ್ಲ. ನಮ್ಮನೇಲಿ ಯಾಕೆ ಪ್ರಪಂಚದಲ್ಲಿ ಯಾರೂ ಕೊಡ್ತಿರ್ಲಿಲ್ಲ, ಈಗಲೂ ಎಷ್ಟೋ ಮನೆಗಳಲ್ಲಿ ಕೊಡೋದೂ ಇಲ್ಲ. ಸೊ ಬೇಕಾದ್ರೆ ನೀವು ಅದನ್ನು ಗಮನ ಹರಿಸಿ ಸ್ನೇಹಿತರೆ. ಸೊ ಯಾಕೆ ನಾನು ಇದನ್ನು ಹೇಳಿದೆ ಅಂತಂದರೆ, ಆವಾಗ ನಮಗೆ ಆಪ್ಷನ್ಸ್ ಇರಲಿಲ್ಲ. ಬೆಳಗ್ಗೆ ಇದ್ದಿದ್ದ ಆಪ್ಷನ್ಸು ಮೂರು. ಒಂದು ಅಕ್ಕಿ ರವೆ ಗಂಜಿ, ಇನ್ನೊಂದು ನಾರ್ಮಲಿ ಬಾಂಬೆ ರವೆ ಅಥವಾ ಹೋಳಿಗೆ ರವದ ಗಂಜಿ, ಅಥವಾ ಇನ್ನೊಂದು ರಾಗಿ ಗಂಜಿ. ಸೊ ಆ ಮೂರು ಗಂಜಿಗಳಲ್ಲಿ ಅಕ್ಕಿ ಗಂಜಿ ಅಂತಂದರೆ ಒಂದು ರವೆ ಬೇಯಿಸ್ಬಿಟ್ಟು ಮಾಡಿ ಕೊಡ್ತಾರೆ, ಇನ್ನೊಂದು ಅನ್ನ ಮಾಡುವಾಗ ಬಂದಂತಹ ಗಂಜಿನ ತೆಗೆದುಬಿಟ್ಟು ಅದನ್ನು ಕುಡಿಯೋಕೆ ಕೊಡೋರು, ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕೊಡೋರು ಆಯಿತಾ. ಇಲ್ಲಾಂದರೆ ರಾಗಿ ಅಂಬ್ಲಿ ಮಾಡೋರು ಕೆಲವೊಬ್ರಿಗೆ ಸ್ವಲ್ಪ ಶಕ್ತಿ ಇದೆ ಅಂತ ಅನ್ನೋರು ಎಲ್ಲ ಕಾಳುಗಳನ್ನು ಮೊಳಕೆ ಬರೆಸಿ ಮಾಲ್ಟನ್ನು ರೆಡಿ ಮಾಡಿಬಿಟ್ಟು ಅದನ್ನು ಕೊಡೋರು. ಈ ಥರ ಮಾಡಿ ಕೊಡ್ತಾಯಿದ್ರು. ನಮಗೆ ಯಾವಾಗಾದರೂ ನಮಗೆ ನಮಗೇನಾದರೂ ಬೇಕು ಅಂತ ಅನ್ಸಿದ್ರೆ ಅವರು ಕೊಡಬೇಕು ಅಂತಂದರೆ ಗಂಜಿ ಕೊಡ್ಲಾ ಅಂತಂದ ತಕ್ಷಣನೇ ಹೆಂಗಾಗ್ಬಿಡ್ತಿತ್ತು ಅಂತಂದರೆ, ನಮಗೆ ಆ ಗಂಜಿಗಿಂತಲ ಅಜ್ಜಿ ಅಥವಾ ಅಮ್ಮ ಮಾಡುವಂತಹ ಅನ್ನ ಸಾರು ಹುಳಿನೇ ರುಚಿಯಾಗಿರುತ್ತಪ್ಪ ಅಂತ ಗುಳುಮ್ ಅಂತ ನುಂಗ್ತಾ ಇದ್ವಿ. ಆದರೆ ಈಗ ಆಗಲ್ಲ ನೋಡಿ. ಮಕ್ಕಳು ಬೇಡ ಅಂದರೆ ಸಾಕು, ಈಗ ಯಾರು ಹೋಗೋದು ಬೇಕಿಲ್ಲ, ಸೊ ಫೋನ್ನಲ್ಲಿ ಹಿಂಗೆ ಹಾಕಿದ್ರು, ಹಿಂಗೆ ಬುಕ್ ಮಾಡಿದ್ರು ಅಂತಂದರೆ 10 ಮಿನಿಟ್ಸಲ್ಲಿ ನಿಮ್ಗೆ ಎಂತೆಂಥ ಐಟಮ್ಸ್ ಬೇಕು, ಯಾವ್ಯಾವ ಪಾಕೆಟ್ಸ್ಗಳು ಬೇಕೋ ಎಲ್ಲ ಫ್ಲೇವರ್ಗಳಲ್ಲಿ ನಿಮ್ಮ ಮನೆಗೆ ಬಂದು ಬೀಳತ್ತೆ. ಸೊ ಎಷ್ಟು ನೀವು ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದೀರಿ ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೆ ಸ್ನೇಹಿತರೆ ನಾನು ಇದನ್ನು. ಸೊ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ನೀವು ಅದನ್ನು ಯೋಚನೆ ಮಾಡಿ, ಸ್ವಲ್ಪ ಮಕ್ಕಳು ಯಾಕೆ ಊಟ ಮಾಡ್ತಿಲ್ಲ ಅಂತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ಹೇಳಬೇಕು ಅಂತ ಇವತ್ತು ಹೇಳಿದ್ದೀನಿ ಸ್ನೇಹಿತರೆ. ಯಾಕೆ ನಾನಿವತ್ತು ಇದನ್ನೆಲ್ಲ ಹೇಳಿದೆ ಅಂತಂದರೆ, ಸೊ ನಾವು ಭಾರತೀಯರು ನಾವು ಹೆಂಗೆ ಅಂತಂದರೆ, ನಾವು ಅಡುಗೆ ಮನೆಯೇ ನಮಗೆ ಒಂದು ವೈದ್ಯ ಶಾಲೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನಾವು ಪ್ರತಿ ಸರಿ ಹೇಳುವಾಗ ಹೇಳ್ತಾ ಇರ್ತೀವಿ, ಅಡುಗೆ ಮನೆಯೇ ನಮಗೆ ಆಸ್ಪತ್ರೆ, ಅಮ್ಮನೇ ನಮಗೆ ಡಾಕ್ಟರು ಅಂತ. ಸೊ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಾವು ಚಿಕ್ಕವರಿದ್ದಾಗ ನಮಗೇನಾದರೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಅಂತಂದಾಗ ಯಾವುದೇ ಡಾಕ್ಟರ್ಸ್ಗಳ ಹತ್ರ ಸಡನ್ನಾಗಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅಮ್ಮಂಗೆ ಅಜ್ಜಿಗೆ ಅಲ್ಪ ಸ್ವಲ್ಪ ಒಂದಿಷ್ಟು ಮಾಹಿತಿ ಗೊತ್ತಿರ್ತಾ ಇತ್ತು. ಸೊ ಹೊಟ್ಟೆಗೆ ಇದು ಕೊಟ್ಟರೆ ಜೀರ್ಣ ಆಗತ್ತೆ, ಹೊಟ್ಟೆಗೆ ಇದು ಕೊಟ್ಟರೆ ಅಜೀರ್ಣ ಕ್ಲಿಯರ್ ಆಗತ್ತೆ, ಇದು ಕೊಟ್ಟರೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತವೆ, ಇದು ಕೊಟ್ಟರೆ ಮಕ್ಕಳು ಆರೋಗ್ಯವಾಗಿರ್ತವೆ ಅನ್ನೋ ಒಂದಿಷ್ಟು ಸಾಮಾನ್ಯ ಜ್ಞಾನ ಅವರಿಗೆ, ವೈದ್ಯಕೀಯ ರಂಗದಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರೂ ಸಹ ಇವೆಲ್ಲ ಸಾಮಾನ್ಯವಾಗಿ ತಾಯಿ ಮತ್ತು ಅಜ್ಜಿಯಂದ್ರಿಗೆ ಗೊತ್ತಿರ್ತಾ ಇತ್ತು ಅಲ್ವಾ. ಈಗ ನೀವು ಯೋಚನೆ ಮಾಡಿ, ನೀವೆಷ್ಟು ಬದಲಾವಣೆನ ನೀವು ತಂದ್ಕೊಂಡಿದ್ದೀರಾ ಅಂತ. ಸೊ ಅಡುಗೆ ಮನೆ ಐಟಮ್ಸ್ಗಳಲ್ಲಿ ಎಷ್ಟು ಪೌಷ್ಟಿಕಾಂಶಗಳು ತುಂಬಿಕೊಂಡಿದ್ದಾವೆ, ಅದರಲ್ಲೂ ನಮ್ಮ ಮಕ್ಕಳಿಗೆ ಕೊಡುವಂತಹ ಪೌಷ್ಟಿಕಾಂಶಗಳು ತುಂಬಿಕೊಂಡಿದ್ದಾವೆ ಆಹಾರಗಳಲ್ಲಿ ಅಂತಂದರೆ, ಅದನ್ನು ನೀವು ವಿವರಿಸ್ತಾ ಹೋದರೆ ನಿಜಕ್ಕೂ ಇಷ್ಟಿದೆಯಾ ಅಂತ ನೀವೇ ಯೋಚನೆ ಮಾಡಬೇಕು ಸ್ನೇಹಿತರೆ. ಅಷ್ಟು ನಮಗೆ ಆ ಅಡುಗೆ ಮನೆಯಲ್ಲೇ ನಮಗೆ ಔಷಧಿ ಗುಣಗಳಿರ್ತಕ್ಕಂಥ ಆಹಾರಗಳು ಅಷ್ಟು ಇದ್ದಾವೆ. ಸೊ ಅದನ್ನು ಮಾಡುವಂತಹ ವಿಧಾನ ಇವತ್ತಿನ ದಿನದಲ್ಲಿ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಜನಗಳಿಗೆ ಅದು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿನ ಹೇಳ್ತಾ ಇದ್ದೀನಿ. ಸೊ ಇವಾಗ ನಮ್ಮ ದೇಹದ ಬಗ್ಗೆ ಮತ್ತು ನಮ್ಮ ಆಹಾರದ ಬಗ್ಗೆ ನಾವು ತಿಳ್ಕೊಂಡಾಗ ನಮ್ಮ ದೇಹಕ್ಕೆ ನಾವೇ ವೈದ್ಯರಾಗುವಲ್ಲಿ ಸಂಶಯವೇ ಇಲ್ಲ. ನಮ್ಮ ದೇಹಕ್ಕಿಂತ ದೊಡ್ಡ ಡಾಕ್ಟರ್ ಯಾರೂ ಇಲ್ಲ. ಯಾಕೆ ಹೇಳಿ? ನಿಮ್ಮ ದೇಹದಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಾ ಇದೆ ಅಂತಂದರೆ ನಿಮ್ಗೆ ಹೇಳೋದು ನಿಮ್ಮ ದೇಹನೇ, ಬೇರೆ ಯಾರು ಹೇಳಲ್ಲ.
ನಂತರ ಅದು ಕ್ರಾನಿಕ್ ಆಗ್ತಾ ಇದೆ ಅಂತ ಅಂದಾಗ ಟೆಸ್ಟ್ಗಳಿಗೆ ಹೋಗಬೇಕೇ ಹೊರತು, ಅದು ಇಂಡಿಕೇಟ್ ಮಾಡಿದಾಗೆ ನೀವು ಟೆಸ್ಟ್ಗಳಿಗೆ ಹೋಗಬೇಕೇ ಹೊರತು ನೀವಾಗ ನೀವು ಹೋಗಲ್ಲ, ಅಥವಾ ಯಾರೂ ನಿಮಗೆ ಬಂದು ಸಜೆಷನ್ ಕೊಡಲ್ಲ. ಸೊ ದೇಹ ದೊಡ್ಡ ಡಾಕ್ಟರ್. ಸೊ ಅದು ಇಂಡಿಕೇಟ್ ಮಾಡುತ್ತೆ, ನನಗೆ ಹಿಂಗೆ ಆಗ್ತಾ ಇದೆ, ಹಸುವಾಗ್ತಾ ಇದೆ. ಯಾಕೆ ಹಸುವಾಗ್ತಾ ಇದೆ? ದೇಹ ನಿಮ್ಗೆ ಸೂಚನೆ ಕೊಡ್ತಾ ಇದೆ, ನನ್ನ ದೇಹಕ್ಕೆಲ್ಲ ರಕ್ತ ಸಂಚಾರ ಮಾಡಿದ್ದೀನಿ, ಇಲ್ಲಿವರೆಗೂ ನೀನು ಕೆಲಸ ಮಾಡಿದ್ಯಾ, ಇಲ್ಲಿವರೆಗೂ ಆಟ ಆಡಿದ್ಯಾ, ಇಲ್ಲಿವರೆಗೂ ಓಡಾಡಿದ್ಯಾ, ಇಷ್ಟು ಹೊತ್ತು ನನ್ನನ್ನು ದಣಿಸಿದ್ಯಾ, ನನಗೇನಾದರೂ ಕೊಡು ತಿನ್ನಕ್ಕೆ ಅಂತ ಕೇಳುತ್ತೆ. ಸೊ ಆ ಥರ ಕೇಳಿದಾಗ ನೀವೇನು ಕೊಡಬೇಕು ಅದು ತಿಳ್ಕೋಬೇಕು ಫಸ್ಟು. ಸೊ ಅದನ್ನು ನೀವು ತಿಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ದೇಹನ ನೀವು ಚೆನ್ನಾಗಿ ಕಾಪಾಡ್ಕೊಳ್ತೀರಾ, ನಿಮ್ಮ ಮಕ್ಕಳ ದೇಹನ ನೀವು ಕಾಪಾಡ್ತೀರಾ ಸ್ನೇಹಿತರೆ. ಸೊ ಇವತ್ತು ಅಡುಗೆ ಮನೆಯಲ್ಲಿ ಪದಾರ್ಥಗಳ ಬಗ್ಗೆ ಹೇಳೋದಾದರೆ ತುಂಬ ಇದೆ. ಅದರಲ್ಲಿ ನಾನು ನಿಮಗೆ ಪೌಷ್ಟಿಕಗಳ ಆಗರ ಅಂತ ಹೇಳುವಂತಹ ಆಹಾರ ಪದಾರ್ಥಗಳು ಕಾಳುಗಳು. ಸೊ ಏಕದಳ ಮತ್ತು ದ್ವಿದಳ ಧಾನ್ಯಗಳಿರ್ತವೆ. ಸೊ ಅದರಲ್ಲಿ ಕೆಲವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಕೇವಲ 3 ಇವತ್ತು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ನೋಡೋದಕ್ಕೆ ಪೇಷನ್ಸ್ ಬೇಕು. ಅದನ್ನು ನೋಡಿದ ಅರ್ಧಂಬರ್ಧ ನೋಡ್ಬಿಟ್ರೆ ನಿಮ್ಮ ತಲೆಗೆ ಹೋಗೋದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ನಮ್ಮ ಆರ್ಗನೈಸೇಷನ್ಗೆ ಬರೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅಲ್ಲಿ ಸಿಗುತ್ತೆ. ಇಲ್ಲಿ ಜಸ್ಟ್ ನಿಮಗೆ ಬ್ರೀಫ್ ಆಗಿ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಆಗಲೇ ಹೇಳಿದೆ. ಸೊ ಪೌಷ್ಟಿಕಗಳ ಆಗರ ಅಂತ ಹೇಳ್ತಕ್ಕಂತಹ ಕಾಳುಗಳಲ್ಲಿ ನಾನು 3 ಕಾಳುಗಳನ್ನು ಹೇಳ್ತಾ ಇದ್ದೀನಿ. ಒಂದು ಹೆಸರು ಕಾಳು, ಇನ್ನೊಂದು ಮಡಿಕೆ ಕಾಳು, ಒಂದು ರಾಗಿ. ಸೊ ಇದು 3ನ್ನ ನಾವು ಮಕ್ಕಳಿಗೆ ನಿತ್ಯ ಆಹಾರದಲ್ಲಿ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ಕೊಡ್ತಾ ಬರಬೇಕಾಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಬೇಯಿಸೋದಕ್ಕಿಂತ ಹಸಿದು ಕೊಡಬೇಕು. ಮಕ್ಕಳಿಗೆ ಮಾತ್ರ ಅಲ್ಲ, ಇದು ಎಲ್ಲರಿಗೂ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಒಳ್ಳೆಯದು. ಆದರೆ ದೊಡ್ಡವ್ರಿಗೆ ಬಂದ್ಬಿಟ್ಟು ಕೆಲವೊಂದು ಆರೋಗ್ಯದಲ್ಲಿ ವ್ಯತ್ಯಾಸಗಳಿರ್ತವೆ. ಸೊ ಆ ಥರ ವ್ಯತ್ಯಾಸಗಳಿದ್ದಾಗ ಏನಾಗುತ್ತೆ, ಕೆಲವೊಂದು ಆಹಾರ ಪದಾರ್ಥಗಳನ್ನ ಅಂದರೆ ಈ 3 ಕಾಳುಗಳಲ್ಲಿ ಕೆಲವೊಂದನ್ನು ತಿನ್ನೋ ಹಾಗಿಲ್ಲ. ಸೊ ಅದನ್ನು ಯಾವ ರೀತಿ ತಿನ್ನೋ ಹಾಗಿಲ್ಲ, ಯಾಕೆ ತಿನ್ನೋ ಹಾಗಿಲ್ಲ ಅಂತ ಅನ್ನೋದ್ರ ಬಗ್ಗೆ ನಮ್ಮ ಸದಸ್ಯರಿಗೆ ಮಾಹಿತಿ ಆರ್ಗನೈಸೇಷನಲ್ಲಿ ಕೊಡುವಂತಹ ಕ್ಲಾಸಲ್ಲಿ ಮಾತ್ರ ನಮ್ಗೆ ಸಿಗುತ್ತೆ ಸ್ನೇಹಿತರೆ. ಸೊ ಈಗ ಆ 3 ಕಾಳುಗಳಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ನಾವು ತಗೊಳ್ಳೋದ್ರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನೋಡ್ಕೊಳ್ಳೋಣ ಬರೋಣ. ಕಾಳುಗಳ ಬಗ್ಗೆ ಬೇಕಾದಷ್ಟು ಬೆನಿಫಿಟ್ಸ್ಗಳನ್ನು ಸಿಗುತ್ತೆ ಅಂತ ನಾವು ಕೇಳಿರ್ತೀವಿ. ಈಗಲೂ ನಾವು ಎಷ್ಟೋ ಸಮಯದಲ್ಲಿ ನಾವು ಬಳಸ್ತಾ ಇರ್ತೀವಿ ಸಹ, ನಾವು ಕೇಳಿರ್ತೀವಿ. ಆದರೆ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರಬಹುದು. ಅದರಲ್ಲೂ ಮೊಳಕೆ ಬರಿಸಿದ ಕಾಳುಗಳ ಬಗ್ಗೆ ಹೇಳೋದಾದರೆ ಇವು ಹೇಗೆ ಅಂತಂದರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸ್ನೇಹಿತರೆ. ಯಾಕೆ ಅಂತಂದರೆ ಈ ಕಾಳುಗಳು ಎಷ್ಟು ಚಿಕ್ಕದಾಗಿರ್ತವೆ, ಆದರೆ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮೊಳಕೆ ಬರಿಸಿದ ಕಾಳುಗಳಲ್ಲಿ ಪೌಷ್ಟಿಕಾಂಶ ಅಧಿಕವಾಗಿರ್ತವೆ ಅನ್ನೋದು ವೈಜ್ಞಾನಿಕವಾದ ಒಂದು ಸತ್ಯಾಂಶ. ಕಾಳುಗಳನ್ನು ಹಾಗೆ ತಿನ್ನುವ ಬದಲು ಮೊಳಕೆ ಬರಿಸಿ ತಿನ್ನೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಹಣ್ಣು, ತರಕಾರಿಗಳು ಹಾಗೂ ಧಾನ್ಯಗಳಲ್ಲಿ ಸಿಗುವಂತಹ ಪೋಷಕಾಂಶಗಳು ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಅಂದರೂ ಸಹ ತಪ್ಪಾಗಲಾರ್ದು. ಯಾಕೆಂದರೆ ಹಣ್ಣು, ತರಕಾರಿಗಳು, ಧಾನ್ಯಗಳು ಎಲ್ಲ ಪ್ರಕೃತಿದತ್ತವಾಗಿ ಸಿಗುವಂತಹದ್ದಾಗಿರ್ತವೆ. ಹಣ್ಣು ತರಕಾರಿಗಳಿಗಿಂತಲೂ ಮೊಳಕೆ ಬರಿಸಿದ ಕಾಳುಗಳ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರ್ತವೆ. ಇದರಲ್ಲಿ ಸಂಶಯವೇ ಬೇಡ. ಮೊಳಕೆ ಬರಿಸಿದ ಕಾಳುಗಳು ಆರೋಗ್ಯ ಖಜಾನೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ. ದೇಹದ ಎಲ್ಲ ರೋಗಗಳಿಂದ ಕಾಪಾಡಿ ಹಲವಾರು ರೀತಿಯ ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಆದ್ದರಿಂದ ನಿತ್ಯ ನಮ್ಮ ಆಹಾರದಲ್ಲಿ ಮೊಳಕೆ ಬರಿಸಿದ ಕಾಳುಗಳು ಬಳಸಿಕೊಂಡ್ರೆ ಯಾವೆಲ್ಲ ಲಾಭಗಳು ದೇಹಕ್ಕೆ ಅಂತ ನೋಡೋಣ ಬನ್ನಿ. ಕೂದಲಿನ ಬೆಳವಣಿಗೆಗೆ ಹಲವಾರು ವಿಟಮಿನ್ಸ್ಗಳು ಬೇಕು. ಅವೆಲ್ಲವೂ ಈ ಮೊಳಕೆ ಕಾಳುಗಳಲ್ಲಿ ಸಿಗ್ತವೆ. ಎಲ್ಲ ವಿಟಮಿನ್ಸ್ಗಳು ಸರಿಯಾಗಿ ಸಿಕ್ಕಾಗ ಫ್ರೀ ರ್ಯಾಡಿಕಲ್ಸನ್ನು ನಾಶ ಮಾಡ್ತವೆ. ಅದರಿಂದಾಗಿ ಕೂದಲಿನ ಸಂಪೂರ್ಣವಾದ ಆರೋಗ್ಯವಾದ ಕೂದಲನ್ನು ನಾವು ಪಡೆದುಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಸುಗಮವಾಗಿ ಸಂಚಾರ ಮಾಡಲು ಇವುಗಳು ಸಹಾಯ ಮಾಡ್ತವೆ. ಮತ್ತು ಚರ್ಮಕ್ಕೆ ಸಹ ಉತ್ತಮ ಲಾಭಗಳು. ಇದರಿಂದ ಚರ್ಮದ ಯಾವುದೇ ಸಮಸ್ಯೆಗಳನ್ನು ಸಹ ಇದು ತಡೆಗಟ್ಟಲು ಸಹಾಯ ಆಗುತ್ತೆ. ಚರ್ಮದ ಕ್ಯಾನ್ಸರ್ ಸಹ ತಡೆಗಟ್ಟಲು ಸಹಾಯ ಆಗುತ್ತೆ. ಇದೊಂದೇ ಅಲ್ಲ,
ಯಾವುದೇ ರೀತಿಯಾದ ಕ್ಯಾನ್ಸರ್ ಸೆಲ್ಸ್ಗಳೇನೇ ಇದ್ದರೂ ಅದು ಡೆವಲಪ್ ಆಗದೇ ಇರೋ ಹಾಗೆ, ಅಂದರೆ ಅದನ್ನು ತಡೆಗಟ್ಟೋದಕ್ಕೆ ಇದು ಸಹಾಯಕಾರಿ. ಯಾಕೆ ಅಂದರೆ ದೇಹದಲ್ಲಿ ವಿಟಮಿನ್ ಸಿ ಮತ್ತು ಆಮ್ಲೀಯದ ಕೊರತೆ ಹೆಚ್ಚಾಗೋದ್ರಿಂದ ಈ ಸಮಸ್ಯೆ ಬೇಗ ಬರುತ್ತೆ. ವಿಟಮಿನ್ ಡಿ ಸಹ ಆ ಆಮ್ಲೀಯತೆಯನ್ನು ತಡೆಗಟ್ಟೋದರ ಮೂಲಕ ಕ್ಯಾನ್ಸರ್ ಜೀವಕೋಶಗಳು ಬೆಳೆದಿರೋ ಹಾಗೆ ಇದು ಕಾಪಾಡುತ್ತೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ 250ಕ್ಕೂ ಹೆಚ್ಚಿನ ಕ್ಯಾನ್ಸರ್ ಜೀವಕೋಶಗಳು ಇರ್ತವೆ. ಅವು ಡೆವಲಪ್ ಆಗಬೇಕು ಅಂತಂದರೆ ಯಾವುದೇ ಕ್ಯಾನ್ಸರ್ ಜೀವಕೋಶಗಳಾಗಿರ್ಬಹುದು, ಅದು ಡೆವಲಪ್ ಆಗಬೇಕು ಅಂತಂದರೆ ಮೂಲ ಕಾರಣನೇ ವಿಟಮಿನ್ಸ್ಗಳ ಕೊರತೆ. ಅದರಿಂದಾಗಿ ಬರುವಂತಹ ದೇಹದಲ್ಲಿ ಹೆಚ್ಚಾಗುವಂತಹ ಸಮಸ್ಯೆಗಳು, ಜೊತೆಗೆ ರಕ್ತದಲ್ಲಿ ಇರುವಂತಹ ಅಂದರೆ ದೇಹದಲ್ಲಿ ಸಂಪೂರ್ಣ ಆಮ್ಲೀಯತೆ ಅನ್ನೋದು ಹೆಚ್ಚಾದಾಗ ಇವುಗಳು ತಮ್ಮ ಬೆಳವಣಿಗೆನ ಶುರು ಮಾಡ್ತವೆ. ಈ ಕ್ಯಾನ್ಸರ್ ಜೀವಕೋಶಗಳು ನಮ್ಮ ದೇಹದಲ್ಲಿ ಹೇಗಿರ್ತವೆ ಅಂತಂದರೆ, ಒಂದು ಉದಾಹರಣೆ ಕೊಡ್ತೀನಿ. ಈ ಉದಾಹರಣೆ ಹೇಗೆ ಅಂತಂದರೆ, ನಾನು ಒಂದು ಕುಟುಂಬದಲ್ಲಿ ಅರ್ಥ ಆಗೋಕೆ ಹೇಳ್ತೀನಿ. ಈಗ ಒಂದು ಕುಟುಂಬ ಇದೆ. ಆ ತುಂಬಿದ ಕುಟುಂಬದಲ್ಲಿ ಒಂದು 10 ಜನ 12 ಜನ ಇರ್ತಾರೆ. ಅದರಲ್ಲಿ ಕೆಲವರು ಈ ಕ್ಯಾನ್ಸರ್ ಜೀವಕೋಶಗಳಿದ್ದಾಗಿರ್ತಾರೆ. ಅಂದರೆ ಇಂಥವರ ಸ್ವಭಾವಗಳು ಸಮಯ ಬರೋವರೆಗೂ ನಮಗದು ಗೊತ್ತಾಗಲ್ಲ. ಇಂಥವರ ಪ್ರಭಾವಗಳು ಯಾವಾಗ ಗೊತ್ತಾಗ್ತವೆ ಅಂತಂದರೆ, ಈ ಸಣ್ಣ ಸಣ್ಣ ಸಮಸ್ಯೆಗಳಾಗಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಕುಟುಂಬದಲ್ಲಿ ಶುರುವಾದಾಗ ಅದನ್ನು ಕೆರೆದು ಹುಣ್ಣು ಮಾಡಿ ಗಾಯ ಮಾಡಿ ಅದನ್ನು ದೊಡ್ಡದಾಗಿ ಮಾಡ್ತಾರೆ ನೋಡಿ. ಅದೇ ಥರ ದೊಡ್ಡದಾಗಿ ಮಾಡಿ ಏನು ಮಾಡ್ತಾರೆ, ಆ ಕುಟುಂಬನೇ ಒಡಿತಾರೆ. ಅರ್ಥ ಆಯ್ತಲ್ವ ನಾ ಹೇಳಿದ್ದು? ಆಗ ಮತ್ತೆ ಆ ಕುಟುಂಬ ಮೊದಲಿನ ಹಾಗೆ ಒಂದು ಪ್ರೀತಿಯಾಗಿರ್ಬೋದು, ಒಂದು ನಂಬಿಕೆ ಆಗಿರ್ಬೋದು, ಅದು ಮತ್ತೆ ಒಟ್ಟಿಗೆ ಇರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಒಂದು ಸಾರಿ ಒಡೀತು ಅಂದರೆ ಆಯಿತು. ಹಾಗೆ ನಮ್ಮ ದೇಹದಲ್ಲಿ ಈ ಕ್ಯಾನ್ಸರ್ ಜೀವಕೋಶಗಳು ಎಲ್ಲೋ ಮೂಲೆಯಲ್ಲಿ ಇರ್ತವೆ. ನಮ್ಮ ಆಹಾರ ಪದ್ಧತಿಯಿಂದ ರಕ್ತದಲ್ಲಿ ಆಮ್ಲೀಯತೆ ಹೆಚ್ಚಾಗಿ ವಿಟಮಿನ್ಸ್ಗಳ ಕೊರತೆ ಆಗೋದ್ರಿಂದ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾಗಿ ಬಂದು ಇದರಿಂದ ನಮ್ಮ ದೇಹವನ್ನೇ ಹಾಳು ಮಾಡ್ತವೆ. ಇದು ತನ್ನ ಪ್ರಭಾವವನ್ನು ಬೀರಕ್ಕೆ ಶುರು ಮಾಡ್ತು ಅಂತಂದರೆ ಈ ದೇಹ ಮತ್ತಾವತ್ತೂ ಮೊದಲಿನಂತಾಗಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅದು ನಿಜ. ಅದು ನಮ್ಮ ಕುಟುಂಬದಲ್ಲಿ ಹೇಗೆ ನಮಗೆ ಭಿನ್ನಾಭಿಪ್ರಾಯ ಬಂದು ಆ ತುಂಬಿದ ಕುಟುಂಬ ಇಂತಹ ಸ್ವಭಾವಗಳಿರುವಂಥವರು ಹೇಗೆ ಕುಟುಂಬನ ದೂರ ಮಾಡಿದ್ರೆ ಮತ್ತೆ ಒಗ್ಗೂಡೋದಿಲ್ವೋ ಹಾಗೆ ಈ ಕ್ಯಾನ್ಸರ್ ಜೀವಕೋಶಗಳು. ಅದಕ್ಕೋಸ್ಕರ ಆ ಕ್ಯಾನ್ಸರ್ ಜೀವಕೋಶಗಳನ್ನು ನಾವು ಯಾವುದೇ ಕಾರಣಕ್ಕೂ ಬೆಳೆಯಕ್ಕೆ ಕೊಡಬಾರ್ದು ಅಂತಂದರೆ ನಿತ್ಯ ನಮ್ಮ ಆಹಾರದಲ್ಲಿ ಮೊಳಕೆ ಕಾಳುಗಳು ಕಂಪಲ್ಸರಿ ಇರಲೇಬೇಕು. ಆಗ ನಿಮ್ಮ ದೇಹನ ನೀವು ಕಾಪಾಡ್ಕೊಳ್ಬಹುದು. ಕುಟುಂಬದಲ್ಲೂ ಅಷ್ಟೇ, ಅಂಥವ್ರು ಇದ್ದಾರೆ ಅಂತ ನಮಗೆ ಗೊತ್ತಾಗದೇ ಇದ್ರೂ ಸಹ ನಾವೇನು ಮಾಡಬೇಕು, ನಮಗೆ ಗೊತ್ತಿಲ್ಲಪ್ಪ ಆದರೆ ಅದು ಯಾವತ್ತೂ ಹೊರಗೆ ಬರಲೇಬಾರ್ದು ಅಂತ ನಾವು ಅಂಥವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ನೀವು ಈ ಕಾಳುಗಳನ್ನು ಬಳಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ನಾನು ಇಲ್ಲಿ ತೋರಿಸ್ತಾ ಇರೋ ಹಾಗೆ ಹೆಸರು ಕಾಳು, ಮಡಿಕೆ ಕಾಳು ಮತ್ತು ರಾಗಿ ಇವು ನಮಗೆ ತುಂಬ ಮುಖ್ಯ. ತೂಕದ ನಿಯಂತ್ರಣದಲ್ಲಿ ಸಹ ಇವು ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಇದರಲ್ಲಿ ನಾರಿನಾಂಶಗಳು ಇರೋದ್ರಿಂದ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರ್ತವೆ. ಹಾಗಾಗಿ ದೇಹದ ತೂಕವನ್ನು ನಾವು ಹತೋಟಿಯಲ್ಲಿಡಲು ಸಹಾಯ ಮಾಡ್ತವೆ. ಇನ್ನು ಇದು ಪ್ರೋಟೀನ್ಗಳ ಆಗರ ಅಂತ ಹೇಳಬಹುದು. ಈ ದ್ವಿದಳ ಧಾನ್ಯಗಳಾಗಿರಬಹುದು ಅಥವಾ ಧಾನ್ಯಗಳಾಗಿರಬಹುದು ಮೊಳಕೆ ಬರೆಸಿದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗುತ್ತೆ. ಪ್ರೋಟೀನ್ ಅಂಶಗಳ ಗುಣಮಟ್ಟವನ್ನು ವೃದ್ಧಿಗೊಳಿಸ್ತವೆ ಮೊಳಕೆ ಬರೆಸಿದಾಗ. ನಮ್ಮ ಸ್ನಾಯುಗಳು ಬೆಳೆಯೋದಕ್ಕೆ ಮತ್ತು ಅವುಗಳ ಪುನರ್ ನಿರ್ಮಾಣವಾಗೋದಕ್ಕೆ ಸಹ ಈ ಪ್ರೋಟೀನ್ ಅಂಶ ಅಗತ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಹಾಗಾಗಿ ನಿತ್ಯ ಆಹಾರದಲ್ಲಿ ಮೊಳಕೆ ಕಾಳುಗಳು ತಗೊಳ್ಳೋದ್ರಿಂದ ಪ್ರೋಟೀನ್ ಕೊರತೆಯನ್ನು ನಾವು ತಡೆಗಟ್ಟಬಹುದು. ಮತ್ತು ಸಿಂಥೆಟಿಕ್ ಪ್ರೋಟೀನ್ ತಗೊಂಡು ದುಡ್ಡು ಕಳ್ಕೊಂಡು ಮತ್ತು ಆರೋಗ್ಯವನ್ನು ಕೂಡ ನಾವು ಕಳ್ಕೊಳ್ಳುವಂತಹ ಪರಿಸ್ಥಿತಿಯನ್ನು ನಾವು
ದೂರ ಇಡ್ಬೋದು ಸ್ನೇಹಿತರೆ. ಇನ್ನು ಪೋಷಕಾಂಶಗಳನ್ನು ಸಮೃದ್ಧವಾಗಿಸ್ತವೆ ಈ ಒಂದು ಮೊಳಕೆ ಕಾಳುಗಳಲ್ಲಿ. ಸೊ ಇವುಗಳಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B1, ವಿಟಮಿನ್ B6, ವಿಟಮಿನ್ K ಅಧಿಕವಾಗಿರ್ತವೆ ಸ್ನೇಹಿತರೆ. ಇದು ನ್ಯಾಚುರಲ್ ಆಗಿ ನಾವು ತಗೊಳ್ಬೇಕು ಅಂತಂದರೆ ತುಂಬ ಕಷ್ಟ. ಸೊ ಅದಕ್ಕೆ ನಮಗೆ ಮೊಳಕೆ ಕಾಳುಗಳು ಕಂಪಲ್ಸರಿ ಬೇಕು. ಮತ್ತು ಇದರಲ್ಲಿ ಕಬ್ಬಿಣಾಂಶ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಮ್ಯಾಂಗ್ನೀಸ್ ಮತ್ತು ಕ್ಯಾಲ್ಶಿಯಂ ಖನಿಜಾಂಶಗಳು ಹೇರಳವಾಗಿರ್ತವೆ. ಇದಲ್ಲದೆ ನಾರಿನಾಂಶ, ಪೊಲೇಟ್ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಇದು ಎಲ್ರಿಗೂ ಗೊತ್ತು. ಇವತ್ತು ತುಂಬ ಜನ ಇದನ್ನು ಸಿಂಥೆಟಿಕ್ ಆಗಿರುವಂಥದ್ದನ್ನು ತಗೊಳ್ತಾ ಇದ್ದಾರೆ. ಇದನ್ನು ತುಂಬ ಅಂದರೆ ತುಂಬ ಹೇರಳವಾಗಿ ಹೊಂದಿರ್ತವೆ ಇವು. ಜೊತೆಗೆ ರಂಜಕ ಸಹ ಇರ್ತದೆ. ಸಾಮಾನ್ಯವಾದ ಕಾಳುಗಳಿಗಿಂತ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ವಿಟಮಿನ್ ಎ, ಬಿ, ಸಿ, ಇಗಳು ಸಹ ವೃದ್ಧಿಯಾಗೋದ್ರ ಜೊತೆಗೆ ಅದರ ಪ್ರಮಾಣ 20 ಪಟ್ಟು ಹೆಚ್ಚಾಗುವಂತೆ ಮಾಡ್ತವೆ, ಅಂದರೆ ಮೊಳಕೆ ಬರೆಸಿದಾಗ. ಹಾಗಾಗಿ ವಿಟಮಿನ್ಸ್ಗಳ ಆಗರ ಅಂತ ಹೇಳ್ಬೋದು ಇವನ್ನ. ಇದನ್ನು ಬಳಸೋದ್ರಿಂದ ಬಿಳಿ ಕೂದಲನ್ನು ಸಹ ನಾವು ತಡೆಗಟ್ಟಬಹುದು ಅಂತ ಹೇಳಬಹುದು. ಅಂದರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ನಾವು ಇವತ್ತು ನೋಡ್ತಾ ಇದ್ದೀವಿ ಬಿಳೆ ಕೂದಲುಗಳನ್ನು. ಸೊ ಅದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ನಮಗೆ ಈ ಮೊಳಕೆ ಕಾಳುಗಳು ನಮಗೆ ಬೇಕು. ಇದರಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ಗಳಿರ್ತವೆ. ಜಸ್ಟ್ ನಾನು ನಿಮಗೆ ಇಲ್ಲಿ ಒಂದು ಬ್ರೀಫ್ ಆದ ಮಾಹಿತಿನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ರಾಗಿ ಬಗ್ಗೆ ಹೇಳೋದಾದರೆ ಇದನ್ನು ಸಹ ಮೊಳಕೆ ಬರೆಸಿ ಬಳಸ್ಕೊಳ್ಬೇಕು. ಇದು ನೋಡಿ, ರಾಗಿ ಪುರಾತನವಾಗಿದ್ದಂಥದ್ದು. ಅಂದರೆ ಈ ಬೇರೆ ಕಾಳುಗಳು ಬರೋದಕ್ಕಿಂತ ನಮಗೆ ಮೊದಲು ಸಿಕ್ಕಿರೋಂಥದ್ದೇ ರಾಗಿ ಇದು. ಸೊ ಇದು ಪುರಾತನವಾಗಿರೋದ್ರಿಂದ ಇದು ಹಾಲುಣಿಸುವ ತಾಯಂದಿರಿಗೆ ಕೊಡೋದ್ರಿಂದ ಹಾಲು ಸಾಕಾಗಷ್ಟು ಉತ್ಪತ್ತಿ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನು ರಾಗಿಯಲ್ಲಿ 100 ಗ್ರಾಮ್ ಅಲ್ಲಿ, ಅಂದರೆ 100 ಗ್ರಾಮ್ ಅಷ್ಟು ರಾಗಿಯಲ್ಲಿ 344 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಯೋಚನೆ ಮಾಡಿ, ನಾವು ಎಷ್ಟು ತಿಂತೀವಿ, ಎಷ್ಟರ ಮಟ್ಟಿಗೆ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ ಅಂತ. ಇದರಿಂದಾಗಿ ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ರಾಗಿ ತುಂಬ ಒಳ್ಳೆಯದು. ಪೊಟ್ಯಾಷಿಯಂ ಮತ್ತು ಕಬ್ಬಿಣಾಂಶ ಕೂಡ ಇದರಲ್ಲಿ ಸಮೃದ್ಧವಾಗಿರುತ್ತೆ. ಇದರಲ್ಲೂ ಸಹ ರಂಜಕ ಇರೋದ್ರಿಂದ ಮೂಳೆಗಳು ಮತ್ತು ಹಲ್ಲುಗಳನ್ನು ಗಟ್ಟಿಗೊಳಿಸೋದಕ್ಕೆ, ಅಂದರೆ ಬಲಗೊಳಿಸೋದಕ್ಕೆ ಸಹಾಯ ಮಾಡ್ತವೆ. ಮಕ್ಕಳಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ನೀಡಿ ಅತ್ಯುತ್ತಮ ಮೂಳೆಗಳ ಬೆಳವಣಿಗೆಗೆ ಮತ್ತು ಆರೋಗ್ಯವಾಗಿರಲು ಸಹಾಯಕಾರಿ. ಅದರಲ್ಲೂ ಬೆಳೆಯುವಂತಹ ಮಕ್ಕಳಿಗೆ ಇದು ತುಂಬ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಪದಾರ್ಥ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಸಹ ಮಕ್ಕಳ ಚರ್ಮ ಸುಂದರವಾಗಿ ರೂಪುಗೊಳ್ಳುತ್ತೆ. ಸೊ ಇದು ಸುಂದರವಾಗಿ ರೂಪುಗೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದೊಂದೇ ಅಲ್ಲದೆ ಮೆಥಿಯನಿನ್ ಮತ್ತು ಲೈಸಿನ್ನಂತಹ ಪ್ರಮುಖ ಆಮ್ಲಗಳು ಚರ್ಮವನ್ನು ಸದೃಢವಾಗಿರಲು ಹೆಲ್ಪ್ ಮಾಡ್ತವೆ. ನೀವು ಗಮನಿಸಿರಬಹುದು, ನಾವು ಚಿಕ್ಕವರಿದ್ದಾಗ, ನೀವು ಚಿಕ್ಕವರಿದ್ದಾಗ ನೋಡಿ, ಯೋಚನೆ ಮಾಡಿ, ಮನೆಯಲ್ಲಿ ರಾಗಿ ಮಾಲ್ಟ್ ಮಾಡಿಕೊಡೋರು. ಆಗ ನಾವು ಎಷ್ಟು ಚೆನ್ನಾಗಿದ್ವಿ, ಸ್ವಲ್ಪ ಗಮನ ಹರಿಸಿ ಯೋಚಿಸಿ ನೋಡಿ. ಅದನ್ನು ಇವತ್ತಿನ ಮಕ್ಕಳಿಗೆ ಕೊಡ್ತಾ ಇಲ್ಲ ತುಂಬ ಜನ. ಯಾಕೆಂದರೆ ಮಾಡ್ರನ್ ಲೈಫ್ ಸ್ಟೈಲ್ಗೆ ಒಗ್ಗಿಸ್ತಾ ಇದ್ದಾರೆ. ಏನು ಪ್ರಯೋಜನವಿಲ್ಲದ ಹಾಲಿನಲ್ಲಿ ಏನೂ ಪ್ರಯೋಜನವಿಲ್ಲದ ಫ್ಲೇವರ್ಗಳ ಪೌಡ್ರ್ಗಳು ತುಂಬಿ ಕೊಡ್ತಾರೆ ಕುಡಿಯೋಕ್ಕೆ. ಯಾಕೆಂದರೆ ಎಲ್ಲ ಜಾಹೀರಾತುಗಳ ಮಹಿಮೆ. ಇದರಿಂದಾಗಿ ವಾರಕ್ಕೊಮ್ಮೆ ಆದರೂ ಮಕ್ಕಳಲ್ಲಿ ಏನೋ ಒಂದು ರೀತಿಯ ಆರೋಗ್ಯದ ಕೊರತೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಇದೊಂದೇ ಅಲ್ಲದೆ ಮಕ್ಕಳ ಬೆಳವಣಿಗೆಗೆ ಸಹ ಇವತ್ತು ತೊಂದರೆ ಆಗ್ತಾ ಇದೆ. ನೀವು ಗಮನಿಸಿ, ಮಕ್ಕಳ ಬೆಳವಣಿಗೆ ಹೇಗೆ ಆಗ್ತಾ ಇದೆ, ಅದು ನಾನು ಹೇಳಿದ್ರೆ ಅದು ನಿಮ್ಗೆ ಅರ್ಥ ಆಗ್ಬೋದು, ಆಗದೆ ಇರಬಹುದು. ಇವತ್ತು ಪೂರ್ತಿ ಮೊದಲಿನ ನಾವು ಚಿಕ್ಕವರಿದ್ದಾಗ ನಾವೆಲ್ಲಾದರೂ ಕುಳ್ಳಕ್ಕಿರೋರನ್ನ ನೋಡಿದ್ರೆ ಅಯ್ಯೋ ಎಷ್ಟು ಕುಳ್ಳಕ್ಕಿದ್ದಾರೆ ನೋಡು ಅಂತ. ಸೊ ಸಾಮಾನ್ಯವಾಗಿ ಒಂದು 10,000 ಜನರಲ್ಲಿ ಒಬ್ಬರನ್ನ ನೋಡ್ತಾ ಇದ್ವೇನೋ, ಆದರೆ ಇವತ್ತು ಅದು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಅಂದರೆ, ಒಂದು ತಾಯಿ ಗರ್ಭದಲ್ಲಿದ್ದಾಗ
ಮಗುವಿನಿಗೆ ಬೇಕಾಗಿರ್ತಕ್ಕಂಥ ಆಹಾರನ ಸರಿಯಾಗಿ ತಗೊಳ್ಳದೇ ಇರುವಂಥದ್ದು, ಮತ್ತು ಮಗು ಹುಟ್ಟಿದ ನಂತರ ಮಗು ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಆಹಾರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಡದೇ ಇರುವಂಥದ್ದೇ ಇದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಸ್ನೇಹಿತರೆ. ಸೊ ಇವತ್ತು ನಾವು ಎಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಮಕ್ಕಳನ್ನು ನಾವು ಪದೇ ಪದೇ ಹಾಸ್ಪಿಟಲ್ನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪದೇ ಪದೇ ಇನ್ಫೆಕ್ಷನ್ಸು, ಪದೇ ಪದೇ ಜ್ವರ, ಪದೇ ಪದೇ ಯಾವುದೋ ರೀತಿ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು. ಕೊನೆಗೊಂದು ದಿವಸ ಅದು ದೊಡ್ಡದಾಗಿ ಹೊಡೆದಾಗ ನೀವು ವಾಪಸ್ಸು ನಿಮ್ಮ ಮಕ್ಕಳನ್ನ ವಾಪಸ್ ತರದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಹೋಗ್ತಾ ಇದ್ದೀರಾ. ಸೊ ಹಾಗಾಗಿ ದಯವಿಟ್ಟು ಇವತ್ತು ಇಲ್ಲಿ ಹಾಕಿರ್ತಕ್ಕಂಥ ಉದ್ದೇಶನೇ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಬೇಕಾಗಿರುವಂತಹ ಶುದ್ಧವಾದ ಹಾಲನ್ನು ನೀವು ತಯಾರಿಸ್ಕೊಂಡು ಆ ಹಾಲಿನಲ್ಲಿ ನೀವು ಮಕ್ಕಳಿಗೆ ಬೇಕಾದಂತಹ ಒಂದು ಉತ್ತಮವಾದಂತಹ ಒಂದು ಆಹಾರನ ನೀವು ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಕೊಡೋದ್ರಿಂದ ನಿಮಗೆ ಎಷ್ಟು ದುಡ್ಡು ಉಳೀತದೆ ಅಂತಂದರೆ ನಾನು ಹೇಳಲ್ಲ. ಈಗ ಇಲ್ಲಿವರೆಗೂ ನೀವು ಎಷ್ಟು ದುಡ್ಡು ಖರ್ಚು ಮಾಡಿರ್ತೀರಿ ಅದನ್ನು ನೀವು ಲೆಕ್ಕ ಇಟ್ಟಿದ್ರೆ ಮುಂದೆ ನೀವು ಯಾವಾಗ ಮಕ್ಕಳನ್ನು ಪದೇ ಪದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗದೇನೆ ನೀವು ಮನೆಯಲ್ಲಿ ಮಕ್ಕಳು ಆರೋಗ್ಯವಾಗಿ ಆಟ ಆಡಿಕೊಂಡು ಹೆಲ್ತಿಯಾಗಿರೋದನ್ನು ನೀವು ಗಮನಿಸ್ತಾ ಬರ್ತೀರಾ ನೋಡಿ, ಆಗ ನಿಮಗೆ ನಿಮ್ಮ ದುಡ್ಡಿನ ಉಳಿತಾಯ ಗೊತ್ತಾಗತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ ಸ್ನೇಹಿತರೆ. ಸೊ ಇದೇ ಥರ ನಮ್ಮ ಒಂದು ಆರ್ಗನೈಜೇಷನ್ನಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಜನ ಇವತ್ತು ಮಾಹಿತಿಯನ್ನು ಪಡೆದು ತಮ್ಮ ಕುಟುಂಬದಲ್ಲಿ ಮಾಡಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಂಡು ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ತಂದುಕೊಂಡು ಮಕ್ಕಳಿಗೆ ಒಂದು ಉತ್ತಮವಾದ ಆಹಾರವನ್ನು ಕೊಡೋದಕ್ಕೆ ಶುರು ಮಾಡಿ ಅವರಲ್ಲಾದಂತಹ ಬದಲಾವಣೆಗಳನ್ನು ಸ್ವತಃ ಅವರೇ ಹಂಚಿಕೊಂಡು, ಅಂದರೆ ನಮ್ಮೊಂದಿಗೆ ಮಾತ್ರ ಅಲ್ಲ ಅವರವರ ಆತ್ಮೀಯರೊಂದಿಗೆ ಆ ವಿಚಾರಗಳನ್ನು ಹಂಚಿಕೊಂಡು ಇವತ್ತು ಸಾವಿರಾರು ಜನಕ್ಕೆ ಒಂದು ಉತ್ತಮ ಮಾದರಿಯಾಗ್ತಾ ತಾಯಿಯಂದರು ಬರ್ತಾ ಇದ್ದಾರೆ ಸ್ನೇಹಿತರೆ. ಸೊ ನಾನು ಆಗಲೇ ಹೇಳಿದೆ ತಾಯಿ ಎಷ್ಟೆಲ್ಲ ಸಮಸ್ಯೆಗಳು ಪಡ್ತಾಳೆ ಸೊ ಮಕ್ಕಳಿಗೆ ಊಟ ಮಾಡಿಸೋದ್ರಲ್ಲಿ ಅಂತ. ಸೊ ಈ ಒಂದು ಸಮಸ್ಯೆಯಲ್ಲಿ ನೀವು ನಿಜಕ್ಕೂ ಅನುಭವಿಸ್ತಾ ಇರೋದೇ ನಿಜ ಆಗಿದ್ದರೆ, ಅಂದರೆ ಮಕ್ಕಳು ಊಟ ಮಾಡಲ್ಲ, ಸರಿಯಾದ ಸಮಯಕ್ಕೆ ನಿದ್ರೆ ಇಲ್ಲ, ಅಥವಾ ಪದೇ ಪದೇ ಮಕ್ಕಳಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುವಂಥದ್ದು, ಇದು ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ನೀವು ನಮ್ಮ ಸಂಸ್ಥೆಗೆ ಬಂದು ನೀವಿಲ್ಲಿ ಆರೋಗ್ಯದ ಜಾಗೃತಿಯನ್ನು ತಿಳ್ಕೊಂಡು ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಇಲ್ಲಿ ಹೇಳ್ತಕ್ಕಂಥದ್ದು ಕೇವಲ ಕೆಲವು ಪಾಯಿಂಟ್ಸ್ಗಳನ್ನು ಮಾತ್ರ ನಿಮಗೆ ಹೇಳಿರುವಂಥದ್ದು. ಇದರಲ್ಲಿ ತುಂಬ ಅಂದರೆ ತುಂಬ ಇದೆ. ಸೊ ಈ ಒಂದು ವಿಚಾರವಾಗಿ ಹೇಳೋದಾದರೆ ನಾವು ನ್ಯೂಟ್ರಿಷನಿಸ್ಟ್ಗಳಾಗಿ ಸೊ ನಾವು ಜನಗಳಿಗೆ ಗೈಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋರು ತುಂಬ ಕಡಿಮೆ. ಸೊ ನಾವೊಂದು ರಿಸರ್ಚ್ ಇರುವಂತಹ ಒಂದು ಉತ್ಪನ್ನನ ನಾವು ನಿಮಗೆ ಕೊಡ್ತಾ ಇದ್ದೀವಿ ನಿಮಗೆ ಅಂತಂದರೆ ಅದನ್ನು ಹೇಗೆ ನೋಡ್ತಾರೆ ಅಂತಂದರೆ, ಇದು ನಮ್ಗೆ ಅನುಭವ ಇದೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವುದೋ ಒಂದು ಪ್ರಾಡಕ್ಟ್ ಏನೋ ಡಿಸ್ಟ್ರಿಬ್ಯೂಟರು ಏನೋ ಕಮಿಷನ್ ಬರುತ್ತೆ ಅಂತ ಪ್ರಾಡಕ್ಟು ಮೂವ್ ಮಾಡ್ತಾರೆ ಅನ್ನೋ ಮೆಂಟಾಲಿಟಿಲಿ ಇರ್ತೀರ. ಸಾಮಾನ್ಯ ಡಿಸ್ಟ್ರಿಬ್ಯೂಟರ್ಸ್ಗಳು ಪ್ರಮೋಟ್ ಮಾಡೋದಕ್ಕೂ ಒಬ್ಬ ಡಯಟ್ರಿಷನ್ ಆಗಿ ನಿಮಗೆ ಒಂದು ಆಹಾರದ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳೋದ್ರ ಜೊತೆಗೆ ನಿಮಗೊಂದು ರಿಸರ್ಚ್ ಆಗಿರುವಂತಹ ಒಂದು ಉತ್ಪನ್ನನ ನಿಮಗೆ ನಾವು ಸಜೆಷನ್ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸಗಳಿದೆ ಸ್ನೇಹಿತರೆ. ದಯವಿಟ್ಟು ಈಗಲಾದರೂ ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನಗಳ ನಂತರ ಈಗ ಒಂದು ಟೆಸ್ಟಿಮೋನಿಯಲ್ ಬಗ್ಗೆ ಅವರಾಗಿ ಸ್ವತಃ ತಾಯಿ ತನ್ನ ಮಕ್ಕಳಿಗೆ ಆದಂತಹ ವ್ಯತ್ಯಾಸಗಳ ಬಗ್ಗೆ ಮತ್ತು ನಮ್ಮಲ್ಲಿ ತಿಳ್ಕೊಂಡ ನಂತರ ಅವರು ಬದಲಾವಣೆ ಮಾಡಿಕೊಂಡ್ರು ಮಕ್ಕಳಿಗೆ ಕೊಡುವಂಥ ಆಹಾರದ ಜೊತೆಗೆ ಏನೇನು ಕೊಡಬೇಕು, ಹೇಗೆ ಕೊಡಬೇಕು ಅಂತ. ಸೊ ಅವರ ಒಂದು ಅನುಭವದ ಮಾತನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಅವರು ಸಹ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಕೇಳಿ ನಂತರ ನೀವು ನಮ್ಮ ಆರ್ಗನೈಜೇಷನ್ಗೆ ಬರೋದಾದರೆ
ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂತಿದ್ರೆ ಇಲ್ಲಿ ನೀವು ಇಮೇಲ್ ಐ ಡಿ ಕೊಟ್ಟಿರುತ್ತೆ, ಆ ಇಮೇಲ್ ಐಡಿಗೆ ನೀವು ಸಂಪರ್ಕಿಸ್ಬೋದು, ಅಥವಾ ನಮ್ಮ ನಂಬರ್ ಇಲ್ಲಿ ಕೊಟ್ಟಿರುತ್ತೆ, ಆ ನಂಬರ್ಗೆ ನೀವು ಸಂಪರ್ಕಿಸಬಹುದು ಸ್ನೇಹಿತರೆ. ಬನ್ನಿ ನೋಡೋಣ, ಅವರ మాటಗಳನ್ನು ಕೇಳೋಣ స్నేహితురే. హాయ్ ఫ్రెండ్స్, అందరికీ నమస్కారం. ఎలా ఉన్నారు? అందరూ బాగున్నారని అనుకుంటున్నాను. నా పేరు అనుష నారాయణమూర్తి. నేను మైసూర్ దగ్గర హున్సూర్లో ఉంటున్నాను. మన ఆర్గనైజేషన్ ద్వారా మీకు కొన్ని విషయాలు షేర్ చేసుకుందామని వచ్చాను. నాకు 2 అమ్మాయిలు. పెద్దమ్మాయి అక్షర 9 సంవత్సరాలు, చిన్నమ్మాయి స్వర 6 సంవత్సరాలు. నేను హౌస్ వైఫ్ని. మన అందరికీ పెద్ద సమస్య ఏంటంటే పిల్లలకి భోజనం పెట్టడం. అందులో పౌష్టికాహారం తినిపించాలంటే చాలా కష్టపడాల్సి వస్తుంది. దానివల్ల పిల్లలకి పౌష్టికాహారం సరిగా అందక ఇమ్యూనిటీ కూడా చాలా డౌన్ అయిపోయింది నా పిల్లలకైతే. ప్రతి నెల హాస్పిటల్కి వెళ్ళినట్టే ఉండేది. ఇన్ఫెక్షన్ అయ్యి జ్వరం ఇలా వచ్చి చాలా విసిగిచ్చిపోయండి. నేనైతే ఇలా ఉంది ప్రాబ్లం అని నేను అలకనంద మా వదిన వాళ్ళు బెంగళూరులో ఉంటారు, తనకి షేర్ చేయడంతో తను ఇట్లా నా ఫ్రెండ్ ఉన్నారు శ్రీదేవి అని, తనని కాంటాక్ట్ చేయమని చెప్తే నేను శ్రీదేవి మేడంకి కాల్ చేస్తే వారు హెల్త్ అండ్ వెల్త్ అడ్వైజర్ శ్రీమతి కవిత గారు ఉన్నారు. ఆమెకు 14 సంవత్సరాల నుంచి చాలా అనుభవం ఉంది ఇందులో. ఒకసారి కనుక్కో, నీకు బెస్ట్ సజెషన్ ఇస్తారు అనడంతో నేను కవిత మేడంకి కాల్ చేశాను. అప్పుడు కవిత మేడంతో నేను మాట్లాడి ఇలా చెప్పాను, అంతా ఇలా అయింది, పిల్లలు సరిగా తినటం లేదు, ఇమ్యూనిటీ కూడా చాలా ఇదైపోయింది అని చెప్తే మేడం చాలా నీట్గా అడిగేసి నాకు మంచి సజెషన్ ఇచ్చారు. మేడం చెప్పిన విధంగా నేను ఒక 45 days నేను ఇచ్చాను పిల్లలకి. ఇప్పుడు ఆరాంగా తింటున్నారు, ఇమ్యూనిటీ అంతా బాగుంది, హెల్తీగా ఉన్నారు. ఇదే విధంగా నేను చెప్తే అప్పుడు ఇలా మన ఆర్గనైజేషన్ హెడ్ లవకుమార్ సార్ ఉన్నారు, వారు మెయిన్గా ఇలా ఉచిత ఆరోగ్య శిక్షణ అంతా ఇస్తున్నారు, నువ్వు చాలా నేర్చుకోవచ్చు అని అనటంతో నేను దాంట్లో జాయిన్ అయ్యాను. సో ఇప్పుడు చాలా బాగా చెప్పారండి సార్, ఎన్నో విషయాలు తెలుసుకోవచ్చు, మన ఆరోగ్యాన్ని కూడా మనము ఎంత చక్కగా చూసుకోవచ్చు. అందులో ఒక విషయాన్ని నేను మీతో ఇప్పుడు చెప్తాను, రండి చూద్దాం. తినమ్మా తినమ్మా. ಮೊದಲನೇ ದಿನ ಮಕ್ಕಳಿಗೆ ಮಾಡಿಕೊಟ್ಟಂತಹ ಒಂದು ರೆಸಿಪಿ ಇದು. ಇಲ್ಲಿ ಹೆಸರು ಕಾಳು ತಗೊಂಡಿದೆ. ಸೊ ಹೆಸರು ಕಾಳನ್ನು 1 ಹಿಡಿಯಷ್ಟು ಸಾಕು, 1 ಹಿಡಿಯಷ್ಟು 2 ಮಕ್ಕಳಿಗೆ ಇದು ಕರೆಕ್ಟಾಗಿ ಆಗುತ್ತೆ. ಸೊ ಇದನ್ನು ಒಂದು ಮಣ್ಣಿನ ಬಟ್ಲ ತಗೊಂಡಿದ್ದೀನಿ. ಇದರಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನು ತೊಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಇದು ತೊಳೆದ್ಬಿಟ್ಟು ನೆನೆಸಿಟ್ಟು ಮೊಳಕೆ ಬರ್ಸೋದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಿಮಗೆ ಹೊಸಬ್ರು ಇರಬಹುದು ಅಥವಾ ಇನ್ನೂ ಕಲಿಯೋರು ಇರಬಹುದು, ಚಿಕ್ಕ ಮಕ್ಕಳಿಂದ ಇದನ್ನು ನೀಟಾಗಿ ಕಲೀಲಿ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದೆ. ಸೊ ಇದನ್ನು ತೊಳ್ಕೊಂಡ ನಂತರ ನಾವು ಸಾಕಾಗುವಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಡಬೇಕು. ಮುಚ್ಚಿಟ್ಟ ನಂತರ ಕನಿಷ್ಠ 18 ತಾಸು ಬಿಡಬೇಕು. ಇದನ್ನು 18 ತಾಸು ಬಿಟ್ಟಾಗ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಈಗ ಇದನ್ನು ನೀರು ಬಸ್ಕೊಂಡ್ಬಿಟ್ರೆ ಸಾಕು. ನೀರು ಬಸ್ಬಿಡೋಣ. ಪ್ಲೇಟ್ ಇಟ್ಟಿಂಗ್ ತೆಗೆದ್ರೆ ಸಾಕು, ನೀಟಾಗಿ ಬರುತ್ತೆ. ಆಮೇಲೆ ಮೊಳಕೆ ಬರ್ಸೋದಕ್ಕೆ ನೀವು ಯಾವುದೇ ಬಟ್ಟೆ ಉಪಯೋಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಹನಿ ನೀರು ಇಲ್ದಂಗೆ ನೀಟಾಗಿ ನೀರು ಬಸ್ಬಿಟ್ರೆ ಅದನ್ನು ಹಾಗೆ ಮುಚ್ಚಿಟ್ರೆ ಸಾಕು. ನೋಡಿ, ನೀರೆಲ್ಲ ನೀಟಾಗಿ ಸಂಪೂರ್ಣವಾಗಿ ತೆಗೆದಿದೆ. ಸೊ ಇದನ್ನು ಮುಚ್ಚಿಡೋಣ. ಇದನ್ನು ಮತ್ತೆ ಒಂದು 12 ತಾಸು ಬಿಡಬೇಕು. ಸೊ ಇವಾಗ 12 ಗಂಟೆ ಆ ನಂತರ ಇಲ್ಲಿ ಮೊಳಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ಬಟ್ಟೆಗಳ ಸಹಾಯ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಗಾಳಿ ಆಡದೇ ಇರೋ ಹಾಗೆ ಮುಚ್ಚಿಟ್ರೆ ಸಾಕು. ಈ ಮಣ್ಣಿನ ಪಾತ್ರೆಯಲ್ಲಿ ಇಡೋದ್ರಿಂದ ಮಕ್ಕಳ ಆರೋಗ್ಯಕ್ಕಾಗಿರ್ಬೋದು, ನಮ್ಮ ದೊಡ್ಡವರ ಆರೋಗ್ಯಕ್ಕಾಗಿರ್ಬೋದು ತುಂಬ ಒಳ್ಳೆಯದು. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದು ಜ್ಯೂಸರ್ ಜಾರಲ್ಲಿ ಹಾಕ್ಕೊಳ್ಳೋಣ, ಯಾಕೆಂದರೆ ಚೆನ್ನಾಗಿ ಬರುತ್ತೆ. ಒಂದು 4 ರಿಂದ 5
ಬಾದಾಮಿನ ನೆನೆಸಿಟ್ಟಿದ್ದು. ಸೊ ಅದನ್ನು ಇದರ ಜೊತೆಗೆ ಹಾಕ್ತಾಯಿದೆ. ಈಗ ಸ್ವಲ್ಪ ನೀರು ಅಂದರೆ 1 ಲೋಟದಷ್ಟು ಅಂದರೆ ದೊಡ್ಡ ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನು ಸಣ್ಣದಾಗಂದರೆ ಸಣ್ಣದಾಗಿ ರುಬ್ಬಬೇಕು. ಇದನ್ನು ಹಾಲು ರೆಡಿ ಆಗಬೇಕು. ನೋಡಿ ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ಜಾಲರಿನಲ್ಲಿ ಸೋಸ್ತೀನಿ. ನೀಟಾಗಿ ಬಟ್ಟೆನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಹಿಂಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಬಟ್ಟೆ ಹಾಕ್ತಾ ಇದ್ದೀನಿ ನಾನು. ಈ ಬಟ್ಟೆ ನಿಮಗೆ ಕಾಟನ್ನು ಜಾಲರಿ ಇರುತ್ತೆ, ಇದು ಬೇಕಿದ್ರೆ ಸಿಗುತ್ತೆ ನಿಮಗೆ, ತಗೊಳ್ಬಹುದು. ಇದನ್ನು ಸಂಪೂರ್ಣವಾಗಿ ಕೈ ಆಡಿಸ್ಬಿಟ್ಟು ನೀಟಾಗಿ ಆ ಹಾಲೆಲ್ಲ ನಾವು ತಕ್ಕೊಳ್ಬೇಕು. ಹಿಂಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಹಾಲಿದು. ನೋಡಿ, ಶುದ್ಧವಾದ ಆರೋಗ್ಯಕರವಾದ ಎಲ್ಲ ವಿಟಮಿನ್ಸ್ಗಳನ್ನು ಹೊಂದಿರುವಂತಹ ಹಾಲು ರೆಡಿ ಆಯಿತು. ಈ ಹಾಲನ್ನು ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು ಸ್ನೇಹಿತರೆ. ಬಿಸಿ ಮಾಡಿದ್ರೆ ಹೋಯಿತು. ಈಗ ನಾನು ಈ ಹಾಲಿಗೆ ನಮ್ಮ ನೆಚ್ಚಿನ ಡಿಎಕ್ಸಿನ್ ಪ್ರಾಡಕ್ಟಲ್ಲಿ ಬರುವಂತಹ ಮಕ್ಕಳಿಗಾಗಿ ಉಪಯೋಗವಾಗುವಂತಹ ನ್ಯಾಚುರಲ್ ಕೋಕೋ ಪೌಡರಲ್ಲಿ ನಮ್ಮ GL ಮಿಕ್ಸ್ ಆಗಿರುತ್ತೆ. ಅದು ಏನು ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಕೌನ್ಸಲಿಂಗ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಸ್ಯಾಚೆಟಲ್ಲಿ ಅರ್ಧ ಸ್ಯಾಚೆಟು ಈ ಹಾಲಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಅವಶ್ಯಕತೆ ಇಲ್ಲ ನೋಡಿ. ಮತ್ತಿದಕ್ಕೆ ಯಾವುದೇ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈಗ ಆಲ್ರೆಡಿ ನೀವು ಅಭ್ಯಾಸ ಮಾಡಿಬಿಟ್ಟಿದ್ದೀರಿ ಮಕ್ಕಳಿಗೆ ಅಂತ ಅನ್ನೋದಾದರೆ ನಮ್ಮದೇ ಜಾಗ್ರಿ ಪೌಡರ್ ಬರುತ್ತೆ. ಅದರಲ್ಲಿ ತುಂಬ ಅಂದರೆ ತುಂಬ ಆರೋಗ್ಯಕರವಾದಂತಹ ಜಾಗ್ರಿ ಅದು. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸು ಸಿಗುತ್ತೆ. ಸೊ ಅದನ್ನು ಬೇಕಿದ್ದರೆ 1 ಚಮಚ ಹಾಕಿ ನೀವು ಮಿಕ್ಸ್ ಮಾಡಿ ಕೊಡಬಹುದು. ಯಾಕೆಂದರೆ ಇವತ್ತು ಆರ್ಗ್ಯಾನಿಕ್ ಅಂತ ಹೇಳಿಬಿಟ್ಟು ಎಷ್ಟು ಮೋಸ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಇದು ನ್ಯಾಚುರಲ್ ಆಗಿರುವಂತಹ ಒಂದು ಉತ್ಪನ್ನ. ಇಷ್ಟೇ ನೋಡಿ, ಸಿಂಪಲ್ ರೆಸಿಪಿ. ನೆನೆಸಿರುವಂತಹ ಬಾದಾಮಿ ಒಂದು 4ರಿಂದ 5 ಮತ್ತು 1 ಹಿಡಿಯಷ್ಟು ಮೊಳಕೆ ಕಾಳು. ಹಾಲು ತಯಾರಾಯಿತು. ಇದು ಮೊದಲನೇ ದಿವಸ ಮಕ್ಕಳಿಗೆ ಕೊಟ್ಟಾಯಿತು. ಮತ್ತು ಇದನ್ನು ನಾವು ಸ್ವಲ್ಪ ಅಲಂಕರಿಸಿ ಕೊಡೋಣ. ಯಾಕೆಂದರೆ ಮಕ್ಕಳಿಗೀಗ ಆಲ್ರೆಡಿ ನಾವು ಅಭ್ಯಾಸ ಮಾಡಿಬಿಟ್ಟಿರ್ತೀವಲ್ವಾ ಕಲರ್ಫುಲ್ಲಾಗಿ, ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಉದುರಿಸ್ತಾ ಇದ್ದೀನಿ ಅಷ್ಟೇ. ಸೂಪರ್ ಡೂಪರ್ ಹಾಲು, ಆರೋಗ್ಯಕರವಾದ ಹಾಲು. ಇನ್ನು ಎರಡನೇ ದಿವಸಕ್ಕೆ ನಾವು ಮಡಿಕೆ ಕಾಳನ್ನು ತಗೊಳ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ, 1 ಹಿಡಿಯಷ್ಟು ಕಾಳು ಸಾಕು. ಸೊ ಮಡಿಕೆ ಕಾಳು ತುಂಬ ಕಡೆ ಸಿಗೋದಿಲ್ಲ ಅಂತ ಕೇಳಿದ್ದೆ ನಾನು. ನೀವು ಇವಾಗೇನು ಎಲ್ಲ ಕಡೆ ಅನುಕೂಲ ಇದೆ, ದಯವಿಟ್ಟು ಇದನ್ನು ತರಿಸ್ಕೊಳ್ಳಿ. ಎಲ್ಲರಿಗೂ ಇದು ತುಂಬ ಒಳ್ಳೆಯದು. ಇದನ್ನು ಸೇಮ್ ಪ್ರೊಸೀಜರ್. ಸೊ ಮಣ್ಣಿನ ಬಟ್ಲದಲ್ಲಿ ಹಾಕಬೇಕು. ಇದನ್ನು ನೀರು ಹಾಕಬೇಕು, ತೊಳಿಬೇಕು. ಮತ್ತು ಸಾಕಾಗುವಷ್ಟು ನೀರು ಹಾಕಿ ಒಂದು 18 ಗಂಟೆಗಳ ಕಾಲ, ಬೇಕಾದರೆ 20 ಗಂಟೆ ಇಟ್ಟರು ಓಕೆ, ಇಟ್ಟು ನೆನೆಸ್ಬೇಕು. ನಂತರ ಚೆನ್ನಾಗಿ ನೆಂದಿರುತ್ತೆ. ಈಗ ಇದನ್ನು ನೀರಿಲ್ದೇ ಚೆನ್ನಾಗಿ ಬಸಿಬೇಕು. ಈ ಮಡಕೆ ಕಾಳು ಸ್ವಲ್ಪ ವಾಸನೆ ಬರ್ತವೆ ನೆಂದರೆ, ಹಾಗಾಗಿ ಇದನ್ನು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇದನ್ನು ವಾಶ್ ಮಾಡ್ಕೊಳ್ಳೋಣ. ಈ ಥರ ದಪ್ಪ ಬಂದಿರಬೇಕು. ನೀವು ಕಡಿಮೆ ಒಂದು 8 ತಾಸು ನೆನೆಸ್ತೀನಿ ಅಂದರೆ ಇಷ್ಟೊಂದು ದಪ್ಪ ಆಗಿರಲ್ಲ ಅದು. ಸೊ ಹಾಗಾಗಿ ಇದನ್ನು ಕನಿಷ್ಠ ಒಂದು 15ರಿಂದ 20 ಗಂಟೆ ಒಳಗಡೆ ನೀವು ನೆನೆಸ್ಕೊಳ್ಬೇಕು.
ಅಂದರೆ ನೀವು ನಾಳೆ ಬೆಳಗ್ಗೆ ಹಾಕ್ತೀನಿ ಅಂತಂದರೆ ನೀವು ಇವತ್ತು ಬೆಳಗ್ಗೆನೇ ನೆನೆಸಿಡಬೇಕು. ಸ್ವಲ್ಪ ಮಡಿಕೆ ಕಾಳು ಸ್ವಲ್ಪ ವಾಸನೆ ಇರ್ತವೆ, ಹಾಗಾಗಿ ಸ್ವಲ್ಪ ಮಕ್ಕಳು ಕುಡಿದೇ ಇದ್ದರೆ ಕಷ್ಟ ಅಂತ ಒಂದು 2 ಸರ್ತಿ ಅದನ್ನು ವಾಸನೆ ಹೋಗಲಿ ಅಂತ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಹೇಗೆ ಇದನ್ನು ಒಂದು ಹನಿ ನೀರಿಲ್ದಂಗೆ ಕ್ಲೀನ್ ಮಾಡಿಕೊಂಡು ಸೇಮ್ ಹಾಗೆ ಗಾಳಿ ಆಡದೇ ಇರೋ ಹಾಗೆ ಪ್ಲೇಟ್ನ ಟೈಟ್ ಮಾಡಿಬಿಟ್ಟು ಮತ್ತೆ ಫುಲ್ಲು ಒಂದು ನೈಟ್ ಬಿಟ್ಬಿಟ್ರೆ ನಿಮಗೆ ಮೊಳಕೆ ಕಾಳು ರೆಡಿ ಆಗುತ್ತೆ. ನೋಡಿ ಎಷ್ಟು ಮೊಳಕೆ ಬಂದಿದೆ ಅಂತ. ಇದಕ್ಕೆ ಯಾವುದೇ ಬಟ್ಟೆ ಅವಶ್ಯಕತೆ ಇಲ್ಲ. ಸೊ ಇದು ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಿಕ್ಸಿ ಜಾರಲ್ಲಿ ಮೊಳಕೆ ಕಾಳನ್ನು ಹಾಕಬೇಕು. 4ರಿಂದ 5 ನೆನೆಸಿಟ್ಟಂತಹ ಬಾದಾಮಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ಬೇಕು. 1 ಲೋಟದಷ್ಟು ನೀರು ಹಾಕ್ಕೊಳ್ಬೇಕು. ಸಣ್ಣದಾಗಿ ರುಬ್ಕೊಳ್ಬೇಕು. ಸೊ ಹಾಲು ರೆಡಿ ಆಯಿತು. ಸೇಮ್ ಅದೇ ಥರ ನಾವು ಮತ್ತೆ ಇದನ್ನು ಒಂದು ಸಣ್ಣದಾಗಿರುವಂತಹ ತೂತಿನಲ್ಲಿ ಇರುವಂತಹ ಜಾಲರಿ ಅಥವಾ ಬಟ್ಟೆನಲ್ಲಿ ನಾವು ಇದನ್ನು ಹಿಂಡ್ಕೊಳ್ಬೇಕು. ಶುದ್ಧವಾಗಿರಬೇಕು. ಕಷ್ಟನೇ ಇಲ್ಲ ಸ್ನೇಹಿತರೆ, ಇದು ತುಂಬ ಸುಲಭ. ತಾಯಿಗಂತೂ ಕಷ್ಟ ಆಗಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಹಾಲು. ಇದರಲ್ಲಿ ಯಾವುದೇ ಕೆಮಿಕಲ್ಗಳ ಭಯ ಇಲ್ಲ. ಸೊ ಇದರಲ್ಲೂ ಸೇಮ್ ನೋಡಿ, ಮೊದಲನೇ ದಿವಸ ಹಾಕಿ ಅರ್ಧ ಉಳಿದಿತ್ತಲ್ಲ, ಸೊ ಮಿಕ್ಕ ಅರ್ಧನ 2ನೇ ದಿವಸ ಹಾಕ್ತಾ ಇರುವಂಥದ್ದು. ಇಲ್ಲಿ ಇಬ್ಬರಿಗೂ ಸೇರಿ ಮಾಡಿರುವಂಥದ್ದು. ಮಕ್ಕಳಿಗೆ ಅಂದರೆ ನೀರು ಹೆಚ್ಚಾಗಿ ಲಿಕ್ವಿಡ್ ಮಾಡಬೇಕು. ಇದನ್ನು ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೊಡಬೇಕು. ಗಟ್ಟಿಯಾಗಿ ಕೊಡೋದೇನು ಬೇಡ. ಸೊ ಆಗಲೇ ಹೇಳಿದಾಗೆ ನಾನು ಇದಕ್ಕೆ ಏನೂ ಮಿಕ್ಸ್ ಮಾಡ್ತಾ ಇಲ್ಲ. ನಮ್ಮ ನೆಚ್ಚಿನ ಕೊಕ್ಕೋಜಿ ಪೌಡರ್ ಅಂದರೆ ಇದು ನ್ಯಾಚುರಲ್ ಕೋಕೋ ಪೌಡರಲ್ಲಿ ನಮ್ಮ DXನ ಮೇನ್ ಉತ್ಪನ್ನ ಆದಂತಹ GL ಅಂಶನ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಹಾಗಾಗಿ ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಬೆಳವಣಿಗೆಗೆ ಮತ್ತು ಇನ್ಫೆಕ್ಷನ್ಸ್ ಆಗದೇ ಇರೋ ಹಾಗೆ ಕಾಪಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ಗಂಟಿಲ್ದಂಗೆ ಕೊಕೋಜಿನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನಾನು ಸೇಮ್ ಸರ್ವಿಂಗ್ ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಡಾರ್ಕ್ ಆಗಿರುತ್ತೆ ಮಡಿಕೆ ಕಾಳಿನ ಹಾಲು. ಸೊ ಹಾಗಾಗಿ ನಿಮಗೆ ಅಷ್ಟೊಂದು ಇದು ಕಾಣಿಸೋದಿಲ್ಲ, ಲೈಟಾಗಿರೋದಿಲ್ಲ ಹಾಲು. ಸ್ವಲ್ಪ ಅಲಂಕರಿಸಿ ಮಕ್ಕಳಿಗೆ ಕುಡಿಯೋದು ಕೊಡ್ಬೋದು. ಯಾವ ಮಕ್ಕಳು ಇದನ್ನು ಬೇಡ ಅಂತ ಅನ್ನೋದೇ ಇಲ್ಲ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ ಹಾಲು. ಇನ್ನು 3ನೇ ದಿನ ಮತ್ತೆ ನಾವು ಹೇಳಿರ್ತಕ್ಕಂಥದ್ದು ರೆಸಿಪಿ ಯಾವುದು? ರಾಗಿ. ಸೊ 3ನೇ ದಿನ ನಾನಿಲ್ಲಿ ರಾಗಿ ತಗೊಂಡಿದ್ದೀನಿ. ಈ ರಾಗಿನೂ ಅಷ್ಟೇ 1 ಹಿಡಿಯಷ್ಟು ತಗೊಳ್ಬೇಕು. ಸೇಮ್ ಮಣ್ಣಿನ ಬಟ್ಲದಲ್ಲಿ ಹಾಕಬೇಕು. ನೀರು ಹಾಕಿ ತೊಳಿಬೇಕು. ಒಂದು ನೆನ್ಪಿಟ್ಕೊಳ್ಳಿ, ರಾಗಿ ಸ್ವಲ್ಪ ಗಟ್ಟಿ ಇರ್ತವೆ. ನಾನು ಸ್ವಲ್ಪನೇ ಬರುತ್ತೆ 1 ಹಿಡಿ ರಾಗಿ, ಹಾಗಾಗಿ 2 ಹಿಡಿ ಹಾಕ್ಕೊಂಡಿದ್ದೀನಿ. ರಾಗಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಮೊಳಕೆ ನಿಮಗೆ 1 ದಿನಕ್ಕೆ ಬರಲ್ಲ. ಅಂದರೆ ನಾವು ಇವತ್ತು ಹಾಕಿದ್ವಿ ನಾಳೆ ಮೊಳಕೆ ಬರುತ್ತೆ ಅನ್ನೋಂಗಿಲ್ಲ.
ರಾಗಿನ ನೀವು ನಾಡಿದ್ದು ಬೆಳಗ್ಗೆ ಮಾಡಬೇಕು ಅಂದರೆ ಇವತ್ತು ಬೆಳಗ್ಗೆನೇ ನೆನೆಸಿಡಬೇಕು ಸ್ನೇಹಿತರೆ ರಾಗಿನ. ಹೌದು, ಬೇಕಾದರೆ ನೀವು ನೋಡಿ, ಬೇಕಾದರೆ ಒಂದು ದಿವಸಕ್ಕೆ ಅದು ರಾಗಿ ಬರೋದಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ನೆನೆಸಿಟ್ಟು ನಾಳೆ ಬೆಳಗ್ಗೆ ನೀವು ಅದನ್ನು ಮೊಳಕೆಗಿಡಬೇಕು. ಆಗ ನಿಮಗೆ ನಾಡಿದ್ದು ಬೆಳಗ್ಗೆಗೆ ಅದು ಮೊಳಕೆ ಹೊಡೆಯುತ್ತೆ. ಅಂದರೆ 2 ದಿನ ಮುಂಚಿತವಾಗಿ ನೀವು ರಾಗಿನ ನೆನೆಸಿಡಬೇಕು. ಸೊ ಇದನ್ನು ಹಾಗೆ ಮುಚ್ಚಿಡಬೇಕು. ಕಂಪ್ಲೀಟ್ 24 ಅವರ್ಸ್ ನೆನಿಬೇಕಿದು. ನೋಡಿ, ಕಾಳು ಈಗ ದಪ್ಪ ದಪ್ಪ ಆಗಿದೆ. ಇದನ್ನು ಸೇಮ್ ನೀರೆಲ್ಲ ಬಸ್ತು ನೀರಿಲ್ಲದೆ ಇರೋ ಹಾಗೆ ಇದರಲ್ಲೇ ನೀವು ಗಾಳಿ ಆಡದೇ ಇರೋ ಹಾಗೆ ತಟ್ಟೆ ಮುಚ್ಚಿಟ್ರೆ ಸಾಕು, ಮೊಳಕೆ ಬರುತ್ತೆ. ಇದನ್ನು ಮುಚ್ಚಿಡೋಣ. ಸೊ ಮೊಳಕೆ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಮೊಳಕೆ. ಇದು ನಮಗೆ ಮಕ್ಕಳಿಗೆ ತುಂಬ ಅಂದರೆ ತುಂಬ ಮುಖ್ಯವಾದಂತಹ ಒಂದು ಆಹಾರ ಪದಾರ್ಥ. ಸೊ ಸೇಮ್ ಇದು ಕೂಡ ಅದೇ ಪ್ರೊಸೀಜರಲ್ಲಿ ಮಾಡಬೇಕು. ಮಿಕ್ಸಿಗೆ ಹಾಕ್ಕೊಳ್ಬೇಕು. 4ರಿಂದ 5 ನೆನೆಸಿರುವಂತಹ ಬಾದಾಮಿ ಹಾಕಬೇಕು. 1 ಲೋಟ ನೀರು ಹಾಕಬೇಕು. ಸಣ್ಣದಾಗಿ ರುಬ್ಕೊಳ್ಬೇಕು. ಸ್ವಲ್ಪ ತಡವಾಗುತ್ತೆ ಇದು ಹಾಲು ಬರೋದಕ್ಕೆ. ಸೊ ಅದನ್ನು ನೋಡ್ಕೊಂಡು ಹಾಕಬೇಕು. ನೋಡಿ ಎಷ್ಟು ಬೆಳ್ಳಗಿದೆ. ಸೊ ಇದನ್ನು ಸೇಮ್ ಪ್ರೊಸೀಜರಲ್ಲಿ ಸೋಸ್ಕೊಳ್ಬೇಕು. ಇದ್ರ ಮೇಲೆ ಬಂದಿರೋಂತಹ ಚರ್ಟನ್ನು ದಯವಿಟ್ಟು ಯಾವುದೇ ಬಿಸಾಕಬೇಡಿ. ಅದನ್ನು ನಾವು ರೊಟ್ಟಿಗಳು ಮಾಡ್ತಾ ಇರ್ತೀವಿ, ಅಂದರೆ ತಾಲಿಪೀಠ ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ಅಂಥದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಖಾಲಿ ಮಾಡಿ. ನೀವು ಅದನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ. ಶುದ್ಧವಾದ ಹಾಲು ನೋಡ್ತಾ ಇದ್ದರೆ ನಮಗೆ ಇಷ್ಟ ಆಗುತ್ತೆ, ನಮ್ಮ ಮಕ್ಕಳಿಗೆ ಇಷ್ಟ ಆಗಲ್ವಾ? ಇದಕ್ಕೆ ಯಾವುದೇ ಬ್ರ್ಯಾಂಡ್ ಇಲ್ಲ ಸ್ನೇಹಿತರೆ. ಇದು ಅದಕ್ಕೆ ಆದಂತಹ ತನ್ನದೇ ಆದಂತಹ ಬ್ರ್ಯಾಂಡ್. ರಾಗಿ ರಾಗಿ, ಹೆಸರು ಹೆಸರು, ಮಡಿಕೆ ಮಡಿಕೆ ಅಷ್ಟೇ. ಸೊ 3ನೇ ದಿವಸ ಮತ್ತೊಂದು ಸ್ಯಾಚೆಟ್ ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಅರ್ಧನೇ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸಾಕು ಸ್ನೇಹಿತರೆ, ಬೇಕಾಗಿಲ್ಲ ತುಂಬ. ಒಂದೊಂದು ಸ್ಯಾಚೆಟ್ ಬಳಸೋ ಅವಶ್ಯಕತೆ ಇಲ್ಲ. 2 ಮಕ್ಕಳಿಗೂ ಸೇರಿ ಅರ್ಧ ಅರ್ಧ ಸ್ಯಾಚೆಟ್, ಅಂದರೆ 2 ದಿವಸಕ್ಕೆ 1 ಸ್ಯಾಚೆಟ್ನ 2 ಮಕ್ಕಳಿಗೆ ಬಳಸಬಹುದು. ಈಗ ಇಲ್ಲಿ ಇದನ್ನು ಅವರೇ ಪ್ರಿಪೇರ್ ಮಾಡಿರುವಂಥದ್ದು. ಸೊ ನಮ್ಮಲ್ಲಿ ಕೊಟ್ಟಂತಹ ಗೈಡೆನ್ಸ್ ಪ್ರಕಾರ ಅವರು ಮಾಡಿ ಅನುಭವ ಆದಮೇಲೆ ಅವ್ರು ನಾನು ಹಂಚ್ಕೊಳ್ತೀನಿ ಅಂತ ಸೊ ಎಲ್ಲನೂ ಹಂಚ್ಕೊಂಡಿದ್ದಾರೆ. ಸೊ ರೆಡಿಯಾಗಿದೆ. ಸೊ ಸರ್ವಿಂಗ್ ಕಪ್ಗೆ ಹಾಕ್ಬಿಡೋಣ. ಮೇಲೆ ಮಕ್ಕಳಿಗೆ ಅವಶ್ಯಕತೆ ಇದ್ದರೆ ಉದುರಿಸ್ಕೊಳ್ಬಹುದು, ಇಲ್ಲಾಂದರೆ ಇಲ್ಲ. ಬೇಕು ಮಕ್ಕಳಿಗೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅನ್ನೋದಿದ್ರೆ ಹಾಕ್ಬೋದು. ಸೊ ರಾಗಿ ಹಾಲಿನಿಂದ ಮಾಡಿರ್ತಕ್ಕಂಥ ಕೊಕ್ಕೋಜಿ ರೆಡಿಯಾಗಿದೆ. అయితే కోకోజీ తాగుతావమ్మా, ఇవ్వనా? తీసుకో.
ಎಸ್ ಕುಡೀರೀಗ. సూపర్ మా కోకోజీ చాలా బాగుంది. ఐ లవ్ ఇట్ కోకోజీ. మా ఆకలేస్తుందమ్మా. స్పిరుల్నే తింటావా అమ్మా? ನೋಡಿದ್ರಲ್ಲ ಸ್ನೇಹಿತರೆ, 45 ದಿನಗಳ ನಂತರ ಈ ಎರಡೂ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತವೆ ಮತ್ತು ನಮ್ಮ DXN ನೆಚ್ಚಿನ ನ್ಯೂಟ್ರಿಷನ್ನ ಆಗರ ಆಗಿರ್ತಕ್ಕಂತಹ ಸ್ಪಿರುಲಿನವನ್ನು ಮಕ್ಕಳು ಸ್ವತಃ ಅವರೇ ಹಾಕ್ಕೊಳ್ತಾ ಇದ್ದಾರೆ. ಸೊ ಇದು నిజవాద బదలావణೆ. చూశారు కదండి నా అనుభవం. నా పిల్లలు ఇప్పుడు చాలా ఆరోగ్యంగా ఉన్నారు. మీరు చాలా ఇలాంటి విషయాలు నేర్చుకోవాలి అనుకుంటే మన ఆర్గనైజేషన్కు రండి, నేర్చుకోండి. ధన్యవాదాలు. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಒಂದು ರೀಸೆಂಟಾಗಿ ಬಂದಂತಹ ಟೆಸ್ಟಿಮನಿಯಲ್ಲದು ಮಕ್ಕಳು ಮೊದಲಿಗೆ ಊಟ ಬೇಡ ಅಂತ ಇದ್ರು, ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು. ಸೊ ಅವರು ರೀಸೆಂಟಾಗಿ ಅವರು ಹೀಗೆ ಫ್ಯಾಮಿಲಿ ರಿಲೇಷನ್ಸ್ ಕಡೆಯಿಂದ ಹೀಗೆ ಪರಿಚಯ ಆಗಿ ಸೊ ಅವ್ರ ಕಡೆಯಿಂದ ಮಾಹಿತಿ ಸಿಕ್ಕು ಸೊ ನಮ್ಮ ಆರ್ಗನೈಜೇಷನ್ವರೆಗೂ ಬಂದರು. ಸೊ ಅವ್ರ ಮಕ್ಕಳಲ್ಲಿ ಇರ್ತಕ್ಕಂತಹ ಆರೋಗ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ನಾವು ಒಂದಿಷ್ಟು ಮಾಹಿತಿನ ಕೊಟ್ಟು ಸೊ ಅದನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳೋದ್ರ ವಿಧಾನ ಜೊತೆಗೆ ಅವ್ರಿಗೆ ಆಹಾರ ಪದ್ಧತಿ ಎಲ್ಲನೂ ಅವ್ರಿಗೆ ತಿಳಿಸ್ಕೊಟ್ಟು ಸೊ ಬದಲಾವಣೆ ತಂದಿದ್ದು ಕೇವಲ ಒಂದು 3 ತಿಂಗಳಲ್ಲಿ, ಅಂದರೆ 45ರಿಂದ 90 ದಿನದ ಒಳಗಡೆ ಬಂದಂತಹ ಒಂದು ಚಿಕ್ಕ ರಿಸಲ್ಟ್ ಅಂತ ಹೇಳ್ಬೋದು. ಇದಿನ್ನೂ ಸಂಪೂರ್ಣ ರಿಸಲ್ಟ್ ಅಲ್ಲ. ಸಂಪೂರ್ಣ ರಿಸಲ್ಟ್ ಬರಬೇಕಂದ್ರೆ 3 ವರ್ಷಗಳ ಕಾಲ ಬದಲಾವಣೆ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆಲ್ಲ ಯಾರೇ ಆಗಿರಲಿ ನಿಮ್ಮ ಕುಟುಂಬಕ್ಕೆ ಸಪರೇಟಾಗಿ ನಾವು ಮಾತಾಡಿ ಅದ್ರ ಬಗ್ಗೆ ನಾವು ನಿಮಗೆ ಮಾಹಿತಿನ ಕೊಡುವಂಥದ್ದು ನಮ್ಮ ತರಗತಿಯಲ್ಲಿ ಬಂದವ್ರಿಗೆ ಮಾತ್ರ ಈ ಒಂದು ಅವಕಾಶ ಇರುತ್ತೆ ಸ್ನೇಹಿತರೆ. ಇಲ್ಲಿ ಯಾರೇ ಆಗಿರಲಿ, ಈಗಾಗಲೇ ನಾನು ಹೇಳಿದ್ದೆ, ಸೊ ನಮ್ಮ ಸದಸ್ಯರ ಕಡೆಯಿಂದ ಬಂದಂಥವ್ರಿಗೆ ಉಚಿತವಾಗಿ ನಾನು ಆಗಿರ್ಬೋದು, ನಮ್ಮ ಸದಸ್ಯರಾಗಿರ್ಬೋದು ಅಥವಾ ನಮ್ಮ ಆರ್ಗನೈಜೇಷನ್ನ ಮುಖ್ಯಸ್ಥರಾಗಿರ್ಬೋದು, ಉಚಿತವಾಗಿ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀವಿ. ಇನ್ನು ಕೆಲವು ದಿನಗಳ ನಂತರ ನಿಮಗೆ ಫೀಸ್ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ. ಸೊ ತುಂಬ ಜನಕ್ಕೆ ಫ್ರೀಯಾಗಿ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಅಂತಂದರೆ ಅದು ಯಾರಿಗೂ ರುಚಿಸಲ್ಲ. ಸೊ ಅದನ್ನು ಇವ್ರಿಗೇನೋ ಬರುತ್ತೆ ಅದಕ್ಕೆ ನಮ್ಗೆ ಕೊಟ್ಟಂಗೆ ನಾಟಕ ಮಾಡ್ತಾರೆ ಯಾಕಂದರೆ ಇದು ನಮ್ಮ ಸ್ವಂತ ಅನುಭವ ಇದು. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಸ್ವಾರ್ಥ ಅಂತ ಅನ್ನೋದು ನಾವು ಇಟ್ಕೊಂಡಿಲ್ಲ. ಇವತ್ತು ನಾವೊಂದು ಮಾಹಿತಿನ ನಾವು ತಗೊಂಡಿದ್ದೀವಿ, ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಆ ಮಾಹಿತಿನ ನಾವು ಬೇರೆಯವ್ರಿಗೆ ಕೊಡಬೇಕು, ಹಂಚ್ಕೊಳ್ಬೇಕು, ಅವರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಒಂದು ಮಾಹಿತಿನ ಹಂಚ್ಕೊಳ್ತಾ ಇದ್ದೀವಿ. ಅದಕ್ಕೆ ಬೆಲೆ ಇಲ್ಲ ಜನಕ್ಕೆ. ಅದಕ್ಕೋಸ್ಕರ ನಾವು ಫೀಸ್ನ ಪಕ್ಕ ಫಿಕ್ಸ್ ಮಾಡೋದಂತೂ ಗ್ಯಾರಂಟಿ. ಅಷ್ಟರೊಳಗಡೆ ಉಚಿತವಾಗಿ ನಮ್ಮ ಆರ್ಗನೈಜೇಷನ್ಗೆ ಬಂದು ನಿಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳಿಗೆ ನೀವು ಉಚಿತವಾಗಿ ಮಾಹಿತಿನ ಪಡೆದು ನೀವೆಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತಂದರೆ ನಿಮ್ಮ ಹೆಸರುಗಳನ್ನು ಈ ಒಂದು ವಿಡಿಯೋ ಯಾರು ನಿಮಗೆ ಶೇರ್ ಮಾಡಿದ್ದಾರೆ ಅವ್ರಿಗೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಇವತ್ತು ಹೊಸ ವರ್ಷದ ದಿನ, ನಿಮ್ಮೆಲ್ಲರಿಗೂ ಒಂದು ಹೊಸ ಒಂದು ಟೆಸ್ಟಿಮೋನಿ ಎಲ್ರಿಗೂ ಹಂಚ್ಕೊಳ್ಳೋದನ್ನು ತಪ್ಪದೆ ಮರಿಬೇಡಿ ಸ್ನೇಹಿತರೆ. ಸೊ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಮ್ಗೆ ಸಿಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ನಾವು ನಮ್ಮವರಿಗೆ ಹಂಚ್ಕೊಳ್ಬೇಕು ಅಷ್ಟೇ. ಇದರಲ್ಲಿ ಬೇರೆ ಯಾವುದೇ ರೀತಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇವತ್ತು ಈ ಒಂದು ರೆಸಿಪಿ ಆಗಿರ್ಬೋದು, ಅವರ ಮಾತುಗಳಾಗಿರ್ಬೋದು, ಅದ್ರ ಬಗ್ಗೆ ಅಥವಾ ನಾನು ಕೊಟ್ಟಂತಹ ಒಂದಿಷ್ಟು ಮಾಹಿತಿ ಆಗಿರ್ಬೋದು ಅಥವಾ ನಾನು ಮಾತಾಡಿರುವಂತಹ ರೀತಿಯಲ್ಲಾಗಿರಬಹುದು, ಏನಾದರೂ ನಿಮಗೆ ಇದು ಹೀಗಿದ್ರೆ ಚೆನ್ನಾಗಿತ್ತು ಅಂತ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. 2024 ಎಲ್ಲರ ಬಾಳಲ್ಲಿ ಸುಖ, ಸಂತೋಷ, ನೆಮ್ಮದಿ, ಸಕಲ ಐಶ್ವರ್ಯವನ್ನು ಕೊಟ್ಟು ಆ ಮಹಾತಾಯಿ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು.